ಮಾಡೋಣ. ಮಾಡೋಣ ಸರ್. ಓಕೆ, ಥ್ಯಾಂಕ್ ಯು. ಅಂದರೆ ಬ್ರೌನ್ ಯಾವ ಯಾವ ಸಮಯದಲ್ಲಿ ಹಚ್ಚಬೇಕು, ಯಾವ ಲಕ್ಷಣ ಇದ್ರೆ ಹಚ್ಚಬೇಕು, ಗ್ರೀನ್ ಇದ್ದರೆ ಗ್ರೀನ್ ಕಲರ್ ಹಚ್ಚಬೇಕಾದ್ರೆ ಅಂದರೆ ವಿಂಡ್ ರೇಸ್ ಮಾಡಬೇಕಾದ್ರೆ ಯಾವೆಲ್ಲ ಸಿಂಪ್ಟಮ್ಸ್ ಇರಬೇಕಂತ ನೋಡ್ತಾ ಇದ್ವಿ. ಓಕೆ, ಇವತ್ತು ಡಾರ್ಕ್ ಬ್ಲೂ ಕಲರ್ ಅಂದರೆ ಹಾಟ್ನೆಸ್ಸನ್ನು ಕಡಿಮೆ ಮಾಡುವಂಥ ಕಲರು ಡಾರ್ಕ್ ಬ್ಲೂ. ಆ ಡಾರ್ಕ್ ಬ್ಲೂ ಕಲರ್ನ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಓಕೆ, ಡಾರ್ಕ್ ಬ್ಲೂ ಹಾಟ್ನೆಸ್ ಎಂಟಿ ಇನ್ ಡಿಫಿಷಿಯನ್ಸಿ ಹೀಟ್ ಪ್ರಮುಖ ಚಿಕಿತ್ಸೆಯ ಗುರಿ. ಕಿಡ್ನಿ ಇನ್ ಪೋಚಿಸುವುದು, ಎಂಟಿ ಹೀಟನ್ನು ಕಡಿಮೆ ಮಾಡೋದು ಈ ಡಾರ್ಕ್ ಬ್ಲೂ ಕಲರ್ನ ಗುಣಗಳು. ಓಕೆ, ಬಾಡಿ ಫ್ಲೂಯಿಡ್ ಮತ್ತು ಪುನಃಸ್ಥಾಪಿಸೋದು ಮತ್ತು ಬ್ಲ್ಯಾಡರನ್ನು ಸಮತೋಲನಗೊಳಿಸುವುದು. ಇಲ್ಲಿ ಕ್ಲಿನಿಕಲ್ ಕೇಸ್ ನಂಬರ್ ಒನ್ ಕಿಡ್ನಿ ಇನ್ ಡಿಫಿಷಿಯನ್ಸಿ ವಿತ್ ನೈಟ್ ಯೂರಿನೇಷನ್ ಅಂತ ಇದೆ. ಅಂದರೆ ಕಿಡ್ನಿ ಇನ್ ಡಿಫಿಷಿಯನ್ಸಿ ವಿತ್ ನೈಟ್ ಯೂರಿನೇಷನ್. ಇಲ್ಲಿ ರೋಗಿಯ ವಿವರ ಏನಂದರೆ, ರೋಗಿಗೆ ವಯಸ್ಸು 65 ವರ್ಷ, ಪುರುಷ, ನಿವೃತ್ತ ಸರ್ಕಾರಿ ನೌಕರ. ಇಲ್ಲಿ ಮುಖ್ಯ ತೊಂದರೆ ಏನಾಗ್ತಿದೆ ಅವರಿಗೆ ಅಂದರೆ, ರಾತ್ರಿ 4 ರಿಂದ 6 ಬಾರಿ ಮೂತ್ರಕ್ಕೆ ಏಳುವುದು, ಬಾಯಿ ಮತ್ತು ಗಂಟಲ ಒಣಗುವುದು, ರಾತ್ರಿ ಬೆವರು, ಪಾದಗಳಲ್ಲಿ ಉರಿ, ಸೊಂಟ ನೋವು, ಕಿವಿಯಲ್ಲಿ ಶಬ್ದ ಟಿನಿಟಸ್, ನಿದ್ರೆ ಸರಿಯಾಗಿ ಬಾರದಿರುವುದು, ದೇಹದಲ್ಲಿ ಸಂಜೆ ಹೆಚ್ಚು ಉಷ್ಣತೆ, ನಾಲಿಗೆ ಯಾವ ಥರ ಇದೆ ಅಂದರೆ ಕೆಂಪು ತೆಳುವಾದ ನಾಲಿಗೆ, ಲೇಪ ಕಡಿಮೆ ಅಥವಾ ಇಲ್ಲ. ಇಲ್ಲಿ ಪಲ್ಸ್ ಏನಿದೆ ಅಂದರೆ ಥಿನ್ ರ್ಯಾಪಿಡ್ ಪಲ್ಸ್ ಇದೆ. ಓಕೆ, ಇಲ್ಲಿ ಏನು ವಿಶ್ಲೇಷಣೆ ಏನು ಮಾಡಿದ್ದೀವಿ ಅಂದರೆ, ಕಿಡ್ನಿ ಇನ್ ಡಿಫಿಷಿಯನ್ಸಿ, ಎಂಟಿ ಹೀಟ್ ಮೇಲಕ್ಕೆ ಏರಿದೆ, ಬ್ಲ್ಯಾಡರ್ನಲ್ಲಿ ಇನ್ ಪೋಷಣೆ ಕಡಿಮೆ ಆಗಿದೆ, ಬಾಡಿ ಫ್ಲೂಯಿಡ್ಸ್ ಕ್ಷೀಣಿಸಿವೆ ಅಂದರೆ ಕಡಿಮೆ ಆಗಿದ್ದೀವಿ. ಇಲ್ಲಿ 6 ಕೀ ಪ್ಯಾಟರ್ನನ್ನು ಏನು ಯೂಸ್ ಮಾಡಿದ್ದೀವಿ ಅಂದರೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿದ್ದೀವಿ. ಅಲ್ಲಿ ಏನು ಮಾಡುತ್ತಂದರೆ ಡಾರ್ಕ್ ಬ್ಲೂ ಕಲರ್ ಹಾಟ್ನೆಸ್ ಎಂಟಿ ಹೀಟನ್ನು ಕಡಿಮೆ ಮಾಡ್ತದೆ. ಓಕೆ, ಇಲ್ಲಿ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಏನು ಕೊಟ್ಟಿದ್ದೀವಿ ಅಂದರೆ, ಎಕ್ಸಸ್ ಹೀಟ್ನಲ್ಲಿ ಗಾಢ ಹಳದಿ ಮೂತ್ರ ಮತ್ತು ತೀವ್ರ ಉರಿ ಹೆಚ್ಚು ಇರುತ್ತದೆ. ಕೋಲ್ಡ್ ಪ್ಯಾಟರ್ನ್ನಲ್ಲಿ ತಿಳಿ ಮೂತ್ರ ಮತ್ತು ಚಳಿ ಪ್ರಮುಖ ಲಕ್ಷಣ. ಓಕೆ, ಇಲ್ಲಿ ಚಿಕಿತ್ಸೆ ಗುರಿ ಏನಾಯಿತು, ಕಿಡ್ನಿ ಇನ್ನನ್ನು ಪೋಷಿಸುವುದು, ಎಂಟಿ ಹೀಟ್ ಕಡಿಮೆ ಮಾಡುವುದು, ರಾತ್ರಿ ಮೂತ್ರವನ್ನು ಕಡಿಮೆ ಮಾಡುವುದು, ಬಾಡಿ ಫ್ಲೂಯಿಡ್ಸ್ ಪುನಃ ಸ್ಥಾಪಿಸುವುದು. ಓಕೆ, ಇಲ್ಲಿ ಕ್ಲಿನಿಕಲ್ ಪಿಯರಲ್ಲಿ ಏನಿದೆ, ನೈಟ್ ಯೂರಿನೇಷನ್ ಪ್ಲಸ್ ನೈಟ್ ಸ್ವೆಟ್ ಪ್ಲಸ್ ಡ್ರೈ ಮೌತ್ ಈಕ್ವಲ್ಸ್ ಟು ಎಂಟಿ ಹೀಟ್. ಓಕೆ, ಅರ್ಥ ಆಯ್ತಂತ ಅನ್ಕೊಂಡಿದ್ದೀನಿ ಯಾಕೆ ಡಾರ್ಕ್ ಬ್ಲೂ ಕಲರ್ನೇ ಇಲ್ಲಿ ಯೂಸ್ ಮಾಡಿದ್ದೀವಿ. ಓಕೆ, ಅಲ್ಲಿ ಮೂತ್ರ ಜಾಸ್ತಿ ಹೋಗ್ತಾ ಇದಾರೆ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೂತ್ರ ಅಂದರೆ ಅಂತ ತಿಳ್ಕೊಬಾರ್ದು. ಓಕೆ, ಅಲ್ಲಿ ಮೂತ್ರ ಅಂದರೆ ಭಾಳ ಕ್ವಾಂಟಿಟಿಯಲ್ಲಿ ಬರೋಲ್ಲ, ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಇರುತ್ತದೆ, ಗಾಢ ಹಳದಿ ಮೂತ್ರ ಇರ್ತದೆ, ತೀವ್ರ ಹೆಚ್ಚು ಬಾಯಿ ಒಣಗೋದಿರುತ್ತೆ. ಇಲ್ಲಿ ಒಂದೇ ಲೈನಲ್ಲಿ ಕೊಟ್ಟಿದ್ದೀನಿ, ನೈಟ್ ಯೂರಿನೇಷನ್ ಪ್ಲಸ್ ನೈಟ್ ಸ್ವೆಟ್ಸ್ ಪ್ಲಸ್ ಡ್ರೈ ಮೌತ್ ಈಕ್ವಲ್ಸ್ ಟು ಎಂಟಿ ಹೀಟ್. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 2, ಎಂಟಿ ಹೀಟ್ ಕಾಸಿಂಗ್ ಬರ್ನಿಂಗ್ ಯೂರಿನೇಷನ್. ರೋಗಿಯ ವಿವರ ಏನಿದೆ, 49 ವರ್ಷ, ಮಹಿಳೆ, ಶಿಕ್ಷಕಿ. ಇಲ್ಲಿ ಮುಖ್ಯ ತೊಂದರೆ ಏನಿದೆ ಅಂದರೆ, ಮೂತ್ರದಲ್ಲಿ ಸ್ವಲ್ಪ ಉರಿ ಇದೆ, ಸಂಜೆ ವೇಳೆ ಉರಿ ಹೆಚ್ಚಾಗುವುದು, ಬಾಯಿ ಒಣಗುವುದು, ರಾತ್ರಿ ಬೆವರು, ಪದೇ ಪದೇ ರಾತ್ರಿ ಮೂತ್ರ, ದೇಹದೊಳಗಡೆ ಬಿಸಿ ಅನುಭವ, ನಿದ್ರೆ ಅಶಾಂತ, ಪಾದಗಳಲ್ಲಿ ಉರಿ. ಏನೆಲ್ಲ ಇದೆ ಇಲ್ಲಿ, ಮೂತ್ರದಲ್ಲಿ ಸ್ವಲ್ಪ ಉರಿ ಇದೆ, ಸಂಜೆ ವೇಳೆ ಉರಿ ಹೆಚ್ಚಾಗುತ್ತೆ, ಸಂಜೆ ಅಂದರೆ ಇನ್ನು ಟೈಮ್ ಅಲ್ಲ ಅವಾಗ ಹೆಚ್ಚಾಗುತ್ತೆ, ಬಾಯಿ ಒಣಗುವುದು, ರಾತ್ರಿ ಬೆವರು, ಪದೇ ಪದೇ ರಾತ್ರಿ ಮೂತ್ರ, ದೇಹದೊಳಗಡೆ ಬಿಸಿ ಅನುಭವ, ನಿದ್ರೆ ಅಶಾಂತ, ಪಾದಗಳಲ್ಲಿ ಉರಿ. ಇಲ್ಲಿ ನಾಲಿಗೆ ಯಾವ ಥರ ಇದೆ ಅಂದರೆ ಕೆಂಪು ನಾಲಿಗೆ, ಲೇಪ ಬಹಳ ಕಡಿಮೆ. ಇಲ್ಲಿ ಪಲ್ಸ್ ಏನಿದೆ ಅಂದರೆ ಥಿನ್ ಆ್ಯಂಡ್ ರ್ಯಾಪಿಡ್. ಓಕೆ, ನೆಕ್ಸ್ಟ್ ಇಲ್ಲಿ ವಿಶ್ಲೇಷಣೆ ಏನಿದೆ, ಎಕ್ಸಸ್ ಹೀಟ್ ಅಲ್ಲ, ಇನ್ ಡಿಫಿಷಿಯನ್ಸಿ ಕಾರಣದಿಂದ ಎಂಟಿ ಹೀಟ್ ಆಗಿದೆ, ಬ್ಲ್ಯಾಡರ್ ಇನ್ ಡಿಫಿಷಿಯನ್ಸಿ ಇದೆ. ಓಕೆ, ಇಲ್ಲಿ 6 ಕೀ ಪ್ಯಾಟರ್ನನ್ನು ಯಾವ ಕಲರ್ ಯೂಸ್ ಮಾಡಿದ್ದೀವಿ ಅಂದರೆ ಡಾರ್ಕ್ ಬ್ಲೂ. ಯಾವುದಕ್ಕೆ, ಹಾಟ್ನೆಸ್ಸನ್ನು ಕಡಿಮೆ ಮಾಡೋದಕ್ಕೆ, ಎಂಟಿ ಹೀಟನ್ನು ಕಡಿಮೆ ಮಾಡೋದಕ್ಕೆ. ಡಿಫ್ರೆನ್ಷಿಯೇಷನ್ ಡಯಾಗ್ನೋಸಿಸ್ನಲ್ಲಿ ಏನಿದೆ, ತೀವ್ರ ಬರ್ನಿಂಗ್ ಪ್ಲಸ್ ಡಾರ್ಕ್ ಯೆಲ್ಲೋ ಯೂರಿನ್ ಇದ್ದರೆ ಬ್ರೌನ್ ಪ್ಯಾಟರ್ನನ್ನು ಯೂಸ್ ಮಾಡಿ. ಓಕೆ, ಇಲ್ಲಿ ಬರ್ನಿಂಗ್ ಕಡಿಮೆ ಆದರೆ ಡ್ರೈನೆಸ್ ಹೆಚ್ಚಾಗುತ್ತೆ. ಓಕೆ, ನೆಕ್ಸ್ಟ್ ಚಿಕಿತ್ಸೆ ಗುರಿ ಏನಿದೆ, ಇನ್ನನ್ನು ನರಿಶ್ಮೆಂಟ್ ಮಾಡಬೇಕಾಗಿದೆ, ಎಂಟಿ ಹೀಟನ್ನು ಶಮನಗೊಳಿಸಬೇಕಾಗಿದೆ, ಬ್ಲ್ಯಾಡರ್ ಮಾಯ್ಶ್ಚರನ್ನು ಮತ್ತೆ ಪುನಃ ಸ್ಥಾಪಿಸಬೇಕಾಗಿದೆ. ಓಕೆ, ಕ್ಲಿನಿಕಲ್ ಫೇರಲ್ಲಿ ಏನಿದೆ, ಮೈಲ್ಡ್ ಬರ್ನಿಂಗ್ ಪ್ಲಸ್ ಡ್ರೈನೆಸ್
ಪ್ಲಸ್ ನೈಟ್ ಸಿಂಪ್ಟಮ್ಸ್ ಈಕ್ವಲ್ಸ್ ಟು ಎಂಟಿ ಹೀಟ್. ಮೈಲ್ಡ್ ಬರ್ನಿಂಗ್ ಪ್ಲಸ್ ಡ್ರೈನೆಸ್ ಪ್ಲಸ್ ನೈಟ್ ಸಿಂಪ್ಟಮ್ಸ್ ಈಕ್ವಲ್ಸ್ ಟು ಎಂಟಿ ಹೀಟ್. ಓಕೆ, ಕ್ಲಿನಿಕಲ್ ಕೇಸ್ ನಂಬರ್ 3, ಮೆನೋಪಾಸಲ್ ಬ್ಲ್ಯಾಡರ್ ಇರಿಟೇಷನ್. ಇಲ್ಲಿ ರೋಗಿ ವಿವರ ಏನಿದೆ, ವಯಸ್ಸು 52 ವರ್ಷ, ಲಿಂಗ ಮಹಿಳೆ, ಇತಿಹಾಸ ಏನಿದೆ ಮೆನೋಪಾಸ್ ನಂತರ. ಮುಖ್ಯ ತೊಂದರೆಗಳೇನು, ಪದೇ ಪದೇ ಮೂತ್ರ, ರಾತ್ರಿ ಮೂತ್ರ, ಯೂನಿಯ ಒಣತನ, ಬಾಯಿ ಒಣಗುವುದು, ಹಾಟ್ ಫ್ಲಶಸ್, ರಾತ್ರಿ ಬೆವರು, ಕಿರಿಕಿರಿ, ನಿದ್ರಾಹೀನತೆ. ತೊಂದರೆ ಏನಾಗ್ತಾ ಇದೆ, ಪದೇ ಪದೇ ಯೂರಿನೇಷನ್ ಹೋಗ್ತಾ ಇದ್ದಾರೆ, ರಾತ್ರಿ ಜಾಸ್ತಿ ಮೂತ್ರಕ್ಕೆ ಹೋಗ್ತಾರೆ, ಯೂನಿಯ ಒಣತನ ಇದೆ, ಬಾಯಿ ಒಣಗುವುದು, ಹಾಟ್ ಫ್ಲಶಸ್, ರಾತ್ರಿ ಬೆವರು, ಕಿರಿಕಿರಿ, ನಿದ್ರಾಹೀನತೆ. ನಾಲಿಗೆ ಯಾವ ಥರ ಇದೆ, ಕೆಂಪು ಒಣ ನಾಲಿಗೆ, ಲೇಪ ಕಡಿಮೆ. ಇಲ್ಲಿ ಪಲ್ಸ್ ಯಾವ ಥರ ಇದೆ, ಥಿನ್ ಆ್ಯಂಡ್ ರ್ಯಾಪಿಡ್. ಇಲ್ಲಿ ವಿಶ್ಲೇಷಣೆ ಏನಿದೆ, ಮೆನೋಪಾಸಸ್ ನಂತರ ಕಿಡ್ನಿ ಇನ್ ಕಡಿಮೆಯಾಗಿದೆ, ಎಂಟಿ ಹೀಟ್ ಬ್ಲ್ಯಾಡರ್ ಅನ್ನ ಪ್ರಭಾವಿಸಿದೆ, ಬಾಡಿ ಫ್ಲೂಯಿಡ್ಸ್ ಕಡಿಮೆಯಾಗಿವೆ. 6 ಕೀ ಪ್ಯಾಟರ್ನ್ ಏನು, ಡಾರ್ಕ್ ಬ್ಲೂ, ಹಾಟ್ನೆಸ್, ಎಂಟಿ ಹೀಟ್ ಅನ್ನ ಕಡಿಮೆ ಮಾಡೋದಕ್ಕೆ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡ್ತೀವಿ. ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ನಲ್ಲಿ ಏನು, ಸೋಂಕಿನ ಲಕ್ಷಣಗಳಿದ್ದರೆ ಬ್ಲ್ಯಾಡರ್ ಹೀಟ್ ಅನ್ನು ಪರಿಶೀಲಿಸಬೇಕು. ಇಲ್ಲಿ ಮುಖ್ಯ ಕಾರಣ ಹಾರ್ಮೋನಲ್ ಇನ್ ಡಿಫಿಷಿಯನ್ಸಿ. ಓಕೆ, ಚಿಕಿತ್ಸೆಯ ಗುರಿಯನ್ನು ಕಿಡ್ನಿ ಇನ್ ಪೋಷಣೆ ಮಾಡಬೇಕು, ಎಂಟಿ ಹೀಟ್ ಅನ್ನ ಕಡಿಮೆ ಮಾಡಬೇಕು, ಬ್ಲ್ಯಾಡರ್ ಇರಿಟೇಷನ್ ಅನ್ನ ಶಮನಗೊಳಿಸಬೇಕು, ಮೆನೋಪಾಸಲ್ ಸಿಂಪ್ಟಮ್ಸ್ ಅನ್ನ ಸಮತೋಲನಗೊಳಿಸಬೇಕು. ಇಲ್ಲಿ ಕ್ಲಿನಿಕಲ್ ಪಿಯರ್ ಏನಿದೆ, ಮೆನೋಪಾಸ್ ಪ್ಲಸ್ ಡ್ರೈನೆಸ್ ಪ್ಲಸ್ ನೈಟ್ ಸ್ವೆಟ್ಸ್ ಈಕ್ವಲ್ ಟು ಥಿಂಕ್ ಇನ್ ಡಿಫಿಷಿಯನ್ಸಿ. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 4, ಕ್ರಾನಿಕ್ ಡ್ರೈ ಬ್ಲ್ಯಾಡರ್ ಸಿಂಡ್ರೋಮ್. ಕ್ರಾನಿಕ್ ಡ್ರೈ ಬ್ಲ್ಯಾಡರ್ ಸಿಂಡ್ರೋಮ್ ರೋಗಿಯ ವಿವರ ಏನಿದೆ ಅಂದರೆ, ವಯಸ್ಸು 58 ವರ್ಷ, ಲಿಂಗ ಪುರುಷ, ವ್ಯಾಪಾರಿ, ಉದ್ಯೋಗ ಏನಿದೆ ವ್ಯಾಪಾರಿ ಇದೆ. ಇಲ್ಲಿ ಏನು ಸಮಸ್ಯೆ ಇದೆ ಅಂದರೆ, ಕಡಿಮೆ ಪ್ರಮಾಣದ ಮೂತ್ರ, ಪದೇ ಪದೇ ಮೂತ್ರಕ್ಕೆ ಹೋಗೋದು, ಬಾಯಿ ಒಣಗುವುದು, ಮಲಬದ್ಧತೆ, ದಾಹ, ಚರ್ಮ ಒಣಗುವುದು, ಸಂಜೆ ಉರಿ, ನಿದ್ರಾಹೀನತೆ. ನಾಲಿಗೆ ಯಾವ ಥರ ಇದೆ ಅಂದರೆ, ಒಣ ಕೆಂಪು ನಾಲಿಗೆ, ಲೇಪ ಇಲ್ಲ, ಥಿನ್ ರ್ಯಾಪಿಡ್ ಪಲ್ಸ್ ಇದೆ. ಇಲ್ಲಿ ವಿಶ್ಲೇಷಣೆ ಏನಿದೆ, ಕ್ರಾನಿಕ್ ಫ್ಲೂಯಿಡ್ ಡಿಫಿಷಿಯನ್ಸಿ, ಕಿಡ್ನಿ ಇನ್ ಡಿಫಿಷಿಯನ್ಸಿ, ಬ್ಲ್ಯಾಡರ್ ಡ್ರೈನೆಸ್ ವಿತ್ ಎಂಟಿ ಹೀಟ್. ಓಕೆ, ಇಲ್ಲಿ ಕೂಡ ಏನು ಕಲರ್ ಯೂಸ್ ಮಾಡಿದ್ದೀವಿ, ಡಾರ್ಕ್ ಬ್ಲೂ ಕಲರನ್ನು ಯೂಸ್ ಮಾಡಿದ್ದೀವಿ, ಹಾಟ್ನೆಸ್ ಅಥವಾ ಎಂಟಿ ಹೀಟನ್ನು ಕಡಿಮೆ ಮಾಡೋದಕ್ಕೆ. ಓಕೆ, ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ನಲ್ಲಿ ಬ್ರೌನ್ ಪ್ಯಾಟರ್ನ್ನಲ್ಲಿ ಅಕ್ಯೂಟ್ ಬರ್ನಿಂಗ್ ಹೆಚ್ಚಿರ್ತದೆ. ಇಲ್ಲಿ ಡ್ರೈನೆಸ್ ಮತ್ತು ಫ್ಲೂಯಿಡ್ ಡಿಫಿಷಿಯನ್ಸಿ ಪ್ರಮುಖ ಕಾರಣ ಇದೆ. ಓಕೆ, ಚಿಕಿತ್ಸೆಯ ಗುರಿಯನ್ನು ಇನ್ ಮತ್ತು ಬಾಡಿ ಫ್ಲೂಯಿಡ್ಸ್ ಅನ್ನು ಹೆಚ್ಚಿಸುವುದು, ಡ್ರೈನೆಸ್ ಕಡಿಮೆ ಮಾಡುವುದು, ಬ್ಲ್ಯಾಡರ್ ಫಂಕ್ಷನ್ ಅನ್ನು ಸುಧಾರಿಸುವುದು. ಇಲ್ಲಿ ಕ್ಲಿನಿಕಲ್ ಪೇರಲ್ಲಿ ಏನಿದೆ, ಡ್ರೈ ಟಂಗ್, ಡ್ರೈ ಸ್ಕಿನ್, ಫ್ರೀಕ್ವೆಂಟ್ ಇರಿನೇಷನ್ ಈಕ್ವಲ್ಸ್ ಟು ಎಂಟಿ ಹೀಟ್ ಪ್ಯಾಟರ್ನ್. ಓಕೆ, ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 5, ಎಲ್ಡರ್ಲಿ ಪೇಟೆಂಟ್ ವಿತ್ ಇನ್ಡಿಫಿಷಿಯನ್ಸಿ ಆ್ಯಂಡ್ ಫ್ರೀಕ್ವೆಂಟ್ ನೈಟ್ ಯೂರಿನೇಷನ್. ಇಲ್ಲಿ ರೋಗಿಯ ವಿವರ ಏನಿದೆ ಅಂದರೆ, 74 ವರ್ಷ, ಮಹಿಳೆ, ವೃತ್ತಿ ನಿವೃತ್ತ ಗೃಹಿಣಿ. ಓಕೆ, ಇಲ್ಲಿ ಮುಖ್ಯ ತೊಂದರೆ ಏನಿದೆ, ರಾತ್ರಿ 5ರಿಂದ 7 ಬಾರಿ ಮೂತ್ರ, ಬಾಯಿ ಒಣಗುವುದು, ಕಣ್ಣು ಒಣಗುವುದು, ಬೆನ್ನು ನೋವು, ಪಾದಗಳಲ್ಲಿ ಉರಿ, ರಾತ್ರಿ ಬೆವರು, ದೇಹದ ತೂಕ ಕಡಿಮೆಯಾಗುವುದು, ನಿದ್ರೆ ಸರಿಯಾಗಿ ಬಾರದಿರುವುದು. ಓಕೆ, ನಾಲಿಗೆ ಯಾವ ಥರ ಇದೆ, ಕೆಂಪು ತೆಳುವಾದ ನಾಲಿಗೆ, ಲೇಪ ಬಹಳ ಕಡಿಮೆ. ನಾವೀಗಾಗಲೇ ನಾಲಿಗೆ ಕ್ಲಾಸ್ನಲ್ಲಿ ಭಾಳ ಅಚ್ಚುಕಟ್ಟಾಗಿ ಕಲ್ತಿದ್ದೀವಿ. ಏನು, ಫ್ಲೂಯಿಡ್ ಜಾಸ್ತಿ ಇದ್ದರೆ ನಾಲಿಗೆ ಯಾವ ಥರ ಇರುತ್ತೆ, ವೈಟ್ ಕೋಟಿಂಗ್ ಇದ್ದರೆ, ತೆಳುವು ವೈಟ್ ಕೋಟಿಂಗ್ ಇದ್ದರೆ ಹೆಂಗಿರುತ್ತೆ, ಎಲ್ಲೋ ವೈಟ್ ಕೋಟಿಂಗ್ ಇದ್ದರೆ ಹೆಂಗಿರುತ್ತೆ, ಜಿಗುಟಾದ ಬಿಳಿ ಲೇಪನದ ಇದ್ರೆ ಹೆಂಗಿರುತ್ತೆ, ಜಿಗುಟಾದ ಹಳದಿ ಲೇಪನ ಇದ್ರೆ ಹೆಂಗಿರುತ್ತೆ, ರೆಡ್ ಚುಕ್ಕೆ ಇದ್ರೆ ಹೆಂಗೆ, ಇವನ್ನೆಲ್ಲ ನೋಡಿದ್ದೀವಿ. ಇಲ್ಲಿ ನಿಮಗೆ ತಕ್ಷಣ ಕೆಂಪು ಪ್ಲಸ್ ತೆಳುವಾದ ನಾಲಿಗೆ, ಲೇಪ ಬಹಳ ಕಡಿಮೆ ಅಂತ ಅಂದ ತಕ್ಷಣ ನಿಮ್ಮ ನಾಲಿಗೆ ಕಡೆ ಹೋಗ್ಬಿಡ್ಬೇಕು. ನಿಮ್ಮ ಒಂದು ಕಣ್ಣು ಮುಚ್ಚಿದ ಮೇಲೆ ಪರಿಕಲ್ಪನೆ ಹೆಂಗೆ ಬರ್ಬೇಕಂದ್ರೆ, ಓಕೆ ಇಲ್ಲಿ ಫ್ಲೂಯಿಡ್ಸ್ ಕಡಿಮೆ ಇದೆ, ಲೇಪನ ಕಡಿಮೆ ಇದೆ ಅಂದ ತಕ್ಷಣ ಅಲ್ಲಿ ಎಂಟಿ ಹೀಟ್ ಇದೆ, ಇಲ್ಲಾಂದರೆ ಹೀಟ್ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾಗ್ಬಿಡ್ಬೇಕು. ಓಕೆ, ಇಲ್ಲಿ ಪಲ್ಸ್ ಥಿನ್ ವೀಕ್ ರ್ಯಾಪಿಡ್, ಥಿನ್ ವೀಕ್ ರ್ಯಾಪಿಡ್.
ವಿಶ್ಲೇಷಣೆ ಏನಿದೆ, ವಯೋಸಹಜ ಕಿಡ್ನಿ ಇನ್ ಕ್ಷೀಣತೆ, ಎಂಟಿ ಹೀಟ್, ಬ್ಲಾಡರ್ ಇನ್ ಡಿಫಿಷಿಯನ್ಸಿ, ಎಸೆನ್ಸ್ ಜಿಂಕ್ ಕಡಿಮೆಯಾಗಿರುವ ಲಕ್ಷಣ. ಇದೆಲ್ಲದಕ್ಕೂ ನಾವು ತಕ್ಷಣ ನೆನ್ಪು ಮಾಡ್ಕೊಳ್ಳೋದು ಡಾರ್ಕ್ ಬ್ಲೂ ಕಲರ್, ಅಂದರೆ ಹಾಟ್ನೆಸ್ ಅನ್ನ, ಎಂಟಿ ಹೀಟ್ ಅನ್ನ ಕಡಿಮೆ ಮಾಡೋದಕ್ಕೆ. ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ನಲ್ಲಿ ಕೋಲ್ಡ್ ಪ್ಯಾಟರ್ನ್ನಲ್ಲಿ ನಾಕ್ಟೋರಿಯಾ ಜೊತೆಗೆ ಚಳಿ ಮತ್ತು ತಿಳಿ ಮೂತ್ರ ಕಾಣುತ್ತದೆ. ಇಲ್ಲಿ ನಾಕ್ಟೋರಿಯಾ ಜೊತೆಗೆ ಡ್ರೈನೆಸ್ ಮತ್ತು ಎಂಟಿ ಹೀಟ್ ಲಕ್ಷಣಗಳಿವೆ. ಓಕೆ, ಚಿಕಿತ್ಸೆಯ ಗುರಿ ಏನು? ಕಿಡ್ನಿ ಇನ್ ಮತ್ತು ಜಿಂಕ್ ಪೋಷಿಸುವುದು, ಎಂಟಿ ಹೀಟ್ ಕಡಿಮೆ ಮಾಡುವುದು, ನೈಟ್ ಯೂರಿನೇಷನ್ ಕಡಿಮೆ ಮಾಡುವುದು, ಜೀವನದ ಗುಣಮಟ್ಟ ಸುಧಾರಿಸುವುದು. ಓಕೆ, ಕ್ಲಿನಿಕಲ್ ಪೇರಲ್ಲಿ ಏನಿದೆ, ಎಲ್ಡರ್ಲಿ ಪ್ಲಸ್ ನೈಟ್ ಯೂರಿನೇಷನ್ ಪ್ಲಸ್ ಡ್ರೈನೆಸ್, ಥಿನ್ ರ್ಯಾಪಿಡ್ ಪ್ಲಸ್ ಡಾರ್ಕ್ ಬ್ಲೂ ಪ್ಯಾಟರ್ನ್ ಇದೆ. ಓಕೆ, ಇಲ್ಲಿ ಗೋಲ್ಡನ್ ಮೆಮೊರಿ ಫಾರ್ಮುಲಾ ಏನಂದ್ರೆ ನೈಟ್ ಯೂರಿನೇಷನ್ ಪ್ಲಸ್ ಡ್ರೈ ಮೌತ್ ಪ್ಲಸ್ ನೈಟ್ ಸ್ವೆಟ್ಸ್, ರೆಡ್ ಟಂಗ್, ಲಿಟಲ್ ಆರ್ ನೋ ಕೋಟ್, ಥಿನ್ ರ್ಯಾಪಿಡ್ ಪಲ್ಸ್, ಡಾರ್ಕ್ ಬ್ಲೂ, ಹಾರ್ಟ್ನೆಸ್ ಅಥವಾ ಎಂಟಿ ಹೀಟ್ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಕಿಡ್ನಿ ಇನ್ ಡೌನ್ ಆಗಿದ್ರೆ, ಬಾಡಿ ಫ್ಲೂಯಿಡ್ಸ್ ಡೌನ್ ಆಗಿದ್ರೆ, ಎಂಟಿ ಹೀಟ್ ರೇಸ್ ಆಗಿದ್ರೆ, ಬ್ಲಾಡರ್ ಇರಿಟೇಷನ್, ಫ್ರೀಕ್ವೆಂಟ್ ನೈಟ್ ಯೂರಿನೇಷನ್, ಡಾರ್ಕ್ ಬ್ಲೂ ಕಲರ್ನ ಚಾಯ್ಸ್ ಮಾಡ್ತೀವಿ. ಓಕೆ, ಇಲ್ಲಿ ಎಂಟಿ ಹೀಟ್ ಇನ್ ಡಿಫಿಷಿಯನ್ಸಿ ಹೀಟ್ ಮತ್ತು ಎಕ್ಸಸ್ ಹೀಟ್ ಬ್ರೌನ್ ಪ್ಯಾಟರ್ನ್ ಒಂದೇ ಅಲ್ಲ, ಎಕ್ಸಸ್ ಹೀಟ್ನಲ್ಲಿ ತೀವ್ರ ಉರಿಯೂತ, ಗಾಢ ಹಳದಿ ಮೂತ್ರ ಮತ್ತು ತೀವ್ರ ಸೋಂಕಿನ ಲಕ್ಷಣಗಳು ಹೆಚ್ಚು ಕಂಡುಬರುತ್ತವೆ. ಎಂಟಿ ಹೀಟ್ನಲ್ಲಿ ಡ್ರೈನೆಸ್, ನೈಟ್ ಸ್ವೆಟ್ಸ್, ಸಂಜೆ ಉಷ್ಣತೆ ಮತ್ತು ಇನ್ಡಿಫಿಷಿಯನ್ಸಿ ಲಕ್ಷಣಗಳು ಪ್ರಮುಖವಾಗಿರುತ್ತವೆ. ಇಲ್ಲಿ ಇಷ್ಟೆಲ್ಲ ಉದಾಹರಣೆಗಳನ್ನು ನಾವು ಡಾರ್ಕ್ ಬ್ಲೂ ಕಲರ್ ಯಾವಾಗ ಹಚ್ಚಬೇಕಂತ ಕೊಟ್ಟಿದ್ವಿ. ಹಾಗಾಗಿ ಏನು ಕನ್ಫ್ಯೂಸ್ ಆಗದೆ ಇರೋ ಥರ ನಾವು ಬುಕ್ಸನ್ನು ಮತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಏನು ಹೆಚ್ಚು ಡೌಟ್ಸ್ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಅಲ್ಪ ಸ್ವಲ್ಪ ಗೊತ್ತಾಗದೇ ಇದ್ದರೆ ನಾವು ಜೊತೆಗೆ ಇರ್ತೀವಿ, ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಆರೆಂಜ್ ಕಲರ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕೋಲ್ಡ್ನೆಸ್, ಯೂರಿನರಿ ಬ್ಲಾಡರ್ ಜಲತತ್ವ ಅಲ್ಲ, ಅದಕ್ಕೆ ಕೋಲ್ಡ್ನೆಸ್ ಹೆಚ್ಚಿಗೆ ಆದಾಗ ಅಲ್ಲಿ ಆರೆಂಜ್ ಕಲರ್ನ ಬಳಸ್ತೀವಿ. ಇಲ್ಲಿ ಆರೆಂಜ್ ಕೋಲ್ಡ್ನೆಸ್, ಬ್ಲಾಡರ್ ಕೋಲ್ಡ್ ಆರ್ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಪ್ಯಾಟರ್ನ್. ಪ್ರಮುಖ ಚಿಕಿತ್ಸೆಯ ಗುರಿ ಕಿಡ್ನಿ ಯಾಂಗ್ ಬಲಪಡಿಸೋದು, ಕೋಲ್ಡ್ನೆಸ್ ಅನ್ನು ನಿವಾರಿಸುವುದು, ಬ್ಲಾಡರ್ ಚಿ ಟ್ರಾನ್ಸ್ಫಾರ್ಮೇಷನ್ ಸುಧಾರಿಸೋದು ಹಾಗೂ ಯೂರಿನರಿ ಕಂಟ್ರೋಲ್ ಅನ್ನು ಪುನಃಸ್ಥಾಪಿಸುವುದು. ಇಲ್ಲಿ ಕ್ಲಿನಿಕಲ್ ಕೇಸ್ ನಂಬರ್ 1 ಏನಿದೆ, ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ವಿತ್ ನಾಕ್ಟೋರಿಯಾ. ಇಲ್ಲಿ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ವಿತ್ ನಾಕ್ಟೋರಿಯಾ ಇದೆ. ಇಲ್ಲಿ ರೋಗಿ ವಿವರ ಹೆಂಗಿದೆ ಅಂದರೆ 68 ವರ್ಷ ರೋಗಿಗೆ, ಲಿಂಗ ಪುರುಷ, ವೃತ್ತಿ ನಿವೃತ್ತ ರೈತ. ಇಲ್ಲಿ ಏನು ತೊಂದರೆಗಳಾಗ್ತಾ ಇದೆ ಅವರಿಗೆ ಅಂದರೆ ರಾತ್ರಿ 5 ರಿಂದ 6 ಬಾರಿ ಮೂತ್ರಕ್ಕೆ ಏಳುವುದು, ತಿಳಿ ಮತ್ತು ಹೆಚ್ಚು ಮೂತ್ರ, ಕೈ ಕಾಲು ತಣ್ಣಗಿರುವುದು, ಸೊಂಟ ಹಾಗೂ ಮೊಣಕಾಲು ನೋವು, ಬೆಳಿಗ್ಗೆ ಹೆಚ್ಚು ಆಯಾಸ, ಮೂತ್ರ ಹರಿವು ದುರ್ಬಲ, ಲೈಂಗಿಕ ಶಕ್ತಿ ಕಡಿಮೆ, ಚಳಿ ಸಹಿಸಲಾಗದಿರುವುದು. ಇಷ್ಟು ಪ್ಯಾಟರ್ನ್ ಹೇಳಿದ ತಕ್ಷಣ ನಿಮಗೆ ಒಂದು ಗೆಸ್ ಬಂದ್ಬಿಡುತ್ತೆ, ಇಷ್ಟೆಲ್ಲ ಮೆರಿಡಿಯನ್ ಕಲ್ಕೊಂಡಿದ್ದೀರಲ್ಲ, ಇದು ಕೋಲ್ಡ್ ಪ್ಯಾಟರ್ನ್ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾಲಿಗೆ ವಿಶ್ಲೇಷಣೆ ಏನಿದೆ, ಪೇಲ್ ಸ್ವೆಲನ್ ಟಂಗ್, ಥಿನ್ ವೈಟ್ ಕೋಟ್. ಸ್ವೆಲನ್ ಅಂದರೆ ಚಿ ಅಂತಲೂ ಅಲ್ಲಿ ಸರಿ ಇಲ್ಲ ಅಂತ ಗೊತ್ತಾಯಿತು, ಮತ್ತೆ ಇನ್ನಾಗಿದೆ ಅಂತಲೂ ಗೊತ್ತಾಯಿತು. ಇಲ್ಲಿ ಥಿನ್ ವೈಟ್ ಕೋಟೆಡ್ ಅಂದರೆ ನಿಮಗೆ ಅಲ್ಲಿ ಬಂದ್ಬಿಡುತ್ತೆ, ವೈಟ್ ಕೋಟೆಡ್ನಲ್ಲಿ ಕೋಲ್ಡ್ ಸಿಂಪ್ಟಮ್ಸ್. ಇಲ್ಲಿ ಪಲ್ಸ್ ಯಾವ ಥರ ಇದೆ ಅಂದರೆ ಡೀಪ್, ವೀಕ್, ಸ್ಲೋ, ಅಂದರೆ ಯಾಂಗ್ ಕಡಿಮೆ ಇದೆ, ಡೀಪ್, ವೀಕ್, ಸ್ಲೋ. ಓಕೆ, ನೆಕ್ಸ್ಟ್ ಇಲ್ಲಿ ವಿಶ್ಲೇಷಣೆ ಏನಿದೆ ಅಂದರೆ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಇದೆ, ಬ್ಲಾಡರ್ ಚಿ ಟ್ರಾನ್ಸ್ಫಾರ್ಮೇಷನ್ ದುರ್ಬಲವಾಗಿದೆ, ಕೋಲ್ಡ್ನೆಸ್ ಲೋವೆರ್ ಜಿಯಾವ್ನಲ್ಲಿ ಸಂಗ್ರಹವಾಗಿದೆ, ವಾಟರ್ ಮೆಟಾಬಲಿಸಮ್ ನಿಧಾನವಾಗಿದೆ. ಇಲ್ಲಿ 6 ಕೀ ಪ್ಯಾಟರ್ನ್ ಯಾವುದಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದರೆ ಆರೆಂಜ್ ಕಲರ್ನ ಯೂಸ್ ಮಾಡ್ತಾ ಇದೀವಿ. ಯಾವುದಕ್ಕೆ? ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡಲು. ಇಲ್ಲಿ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ನಲ್ಲಿ ಎಂಟಿ ಹೀಟ್ ನಲ್ಲಿ ರಾತ್ರಿ ಬೆವರು ಕಾಣುತ್ತದೆ. ಇಲ್ಲಿ ಚಳಿ ಮತ್ತು ಯಾಂಗ್ ಡಿಫಿಷಿಯನ್ಸಿ ಪ್ರಮುಖ ಲಕ್ಷಣಗಳು. ಓಕೆ, ಚಿಕಿತ್ಸೆಯ ಗುರಿ ಏನಂದ್ರೆ ಕಿಡ್ನಿ ಯಾಂಗ್ ಅನ್ನ ಬಲಪಡಿಸುವುದು, ಕೋಲ್ಡ್ನೆಸ್ ಅನ್ನ ನಿವಾರಿಸುವುದು, ನಾಕ್ಟೇರಿಯಾ ಕಡಿಮೆ ಮಾಡುವುದು, ಬ್ಲಾಡರ್ ಫಂಕ್ಷನ್ ಅನ್ನ ಸುಧಾರಿಸುವುದು. ಓಕೆ, ಇಲ್ಲಿ ಒಂದೇ ಲೈನ್ ನಲ್ಲಿ ಏನ್ ಕೊಟ್ಟಿದೀವಿ ಅಂದ್ರೆ ಕ್ಲಿಯರ್ ಯೂರಿನ್ ಪ್ಲಸ್ ಕೋಲ್ಡ್ ಲಿಮ್ಸ್ ಪ್ಲಸ್ ನಾಕ್ಟೇರಿಯಾ ಆರೆಂಜ್ ಪ್ಯಾಟರ್ನ್. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 2, ಬ್ಲಾಡರ್ ಕೋಲ್ಡ್ ಆಫ್ಟರ್ ಲಾಂಗ್ ಟರ್ಮ್ ಕೋಲ್ಡ್ ಎಕ್ಸ್ಪೋಜರ್. ಬ್ಲಾಡರ್ ಕೋಲ್ಡ್ ಆಫ್ಟರ್ ಲಾಂಗ್ ಟರ್ಮ್ ಕೋಲ್ಡ್ ಎಕ್ಸ್ಪೋಜರ್. ರೋಗಿಯ ವಿವರ ಏನಿದೆ?
35 ವರ್ಷ 35 ವರ್ಷ ವಯಸ್ಸು, ಮಹಿಳೆ, ವೃತ್ತಿಯಲ್ಲಿ ಮೀನು ಮಾರುಕಟ್ಟೆ ವ್ಯಾಪಾರಿ. ಇಲ್ಲಿ ಮುಖ್ಯ ತೊಂದರೆ ಏನಿದೆ, ತಣ್ಣನೆಯ ವಾತಾವರಣದಲ್ಲಿ ಕೆಲಸ ಮಾಡಿದ ನಂತರ ಪದೇ ಪದೇ ಮೂತ್ರ, ತಿಳಿ ಮೂತ್ರ ಹೋಗ್ತಾ ಇದೆ, ಕೆಳ ಹೊಟ್ಟೆಯಲ್ಲಿ ತಣ್ಣನೆಯ ಭಾವ ಇದೆ, ಮೂತ್ರದ ಹರಿವು ನಿಧಾನ, ಸೊಂಟ ನೋವು, ಚಳಿ ಹೆಚ್ಚಾದಾಗ ಲಕ್ಷಣಗಳು ತೀವ್ರವಾಗುವುದು, ಕಾಲುಗಳು ತಣ್ಣಗಿರುವುದು, ಆಯಾಸ ಜಾಸ್ತಿ ಇದೆ. ಇಲ್ಲಿ ನಾಲ್ಗೆ ಯಾವ ಥರ ಇದೆ, ಪೇಲ್ ಟಂಗ್, ಮಾಯಿಶ್ಚರ್ ಮತ್ತು ವೈಟ್ ಕೋಟ್ ಇದೆ, ಮಾಯಿಶ್ಚರ್ ಮತ್ತು ವೈಟ್ ಕೋಟ್ ಇದೆ. ಪಲ್ಸ್ ಯಾವ ಥರ ಇದೆ, ಸ್ಲೋ ಆ್ಯಂಡ್ ಡೀಪ್ ಇದೆ. ಇಲ್ಲಿ ವಿಶ್ಲೇಷಣೆ ಏನಿದೆ ಅಂದರೆ ಎಕ್ಸ್ಟರ್ನಲ್ ಕೋಲ್ಡ್ ಲೋವರ್ ಜಿಯಾವ್ ಅನ್ನು ಪ್ರಭಾವಿಸಿದೆ. ಬ್ಲ್ಯಾಡರ್ ಕೋಲ್ಡ್ ಪ್ಯಾಟ್ರನ್, ಕಿಡ್ನಿ ಯಾಂಗ್ ತಾತ್ಕಾಲಿಕವಾಗಿ ದುರ್ಬಲವಾಗಿದೆ. ಅಲ್ಲಿ ಯಾಂಗನ್ನು ರೇಸ್ ಮಾಡಬೇಕಂದ್ರೆ ನಾವು ಆರೆಂಜ್ ಕಲರನ್ನು ಬಳಸ್ತೀವಿ. ಆರೆಂಜ್ ಕಲರ್ ಬಳಸಿದಾಗ ಕೋಲ್ಡ್ನೆಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಡಿಫ್ರೆನ್ಷಿಯೇಷನ್ ಡಯಾಗ್ನೋಸಿಸ್ನಲ್ಲಿ ಹೀಟ್ ಪ್ಯಾಟರ್ನಲ್ಲಿ ಬರ್ನಿಂಗ್ ಯೂರಿನೇಷನ್ ಇರ್ತದೆ, ಇಲ್ಲಿ ಬರ್ನಿಂಗ್ ಇಲ್ಲ, ಕೋಲ್ಡ್ ಪ್ರಮುಖ ಇದೆ. ಓಕೆ, ನೆಕ್ಸ್ಟ್ ಚಿಕಿತ್ಸೆ ಗುರಿ ಏನಿದೆ, ಕೋಲ್ಡ್ ನಿವಾರಿಸುವುದು, ಕಿಡ್ನಿ ಯಾಂಗ್ ಬೆಂಬಲಿಸುವುದು, ಬ್ಲ್ಯಾಡರ್ ಎನರ್ಜಿ ಪುನಃಸ್ಥಾಪಿಸುವುದು. ಇಲ್ಲಿ ಕ್ಲಿನಿಕಲ್ ಪಿಯರಲ್ಲಿ ಏನಿದೆ, ಸಿಂಪ್ಟಮ್ಸ್ ಪ್ರೆಸೆಂಟ್ ಇನ್ ಕೋಲ್ಡ್ ವೆದರ್, ಥಿಂಕ್ ಕೋಲ್ಡ್ ಪ್ಯಾಟರ್ನ್. ಯಾವುದು ಕಾಲದಲ್ಲಿ ಅಂದರೆ ಚಳಿಗಾಲ, ಒಂದು ಚಳಿ ಪ್ರದೇಶದಲ್ಲಿ ಏನಾದರೂ ಜಾಸ್ತಿ ಇತ್ತಂದರೆ ಅಲ್ಲಿ ಕೋಲ್ಡ್ ಪ್ಯಾಟರ್ನ್ ಅಂತ ಯೋಚನೆ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 3, ಎಲ್ಡರ್ಲಿ ಪೇಟೆಂಟ್ ವಿತ್ ಕ್ಲಿಯರ್ ಯೂರಿನ್ ಆ್ಯಂಡ್ ವೀಕ್ ಸ್ಟ್ರೀಮ್. ಓಕೆ, ರೋಗಿಯ ವಿವರ ಏನಿದೆ, ವಯಸ್ಸು 76 ವರ್ಷ, ಪುರುಷ, ನಿವೃತ್ತ ಉದ್ಯೋಗಿ. ಮುಖ್ಯ ತೊಂದರೆಗಳೇನಿದಾವೆ ಅಂದರೆ ತಿಳಿ ಮೂತ್ರ, ಮೂತ್ರದ ಹರಿವು ದುರ್ಬಲ, ಮೂತ್ರ ಆರಂಭಿಸಲು ಸಮಯ ತೆಗೆದುಕೊಳ್ಳುವುದು, ಪದೇ ಪದೇ ರಾತ್ರಿ ಮೂತ್ರ, ಕೈ ಕಾಲು ತಣ್ಣಗಿರುವುದು, ಬೆನ್ನು ನೋವು, ದೈಹಿಕ ಶಕ್ತಿ ಕಡಿಮೆ, ಹೆಚ್ಚು ನಿದ್ರೆ. ಅರ್ಥ ಆಯ್ತಲ್ಲ ಈ ತೊಂದರೆಗಳು ಇದಾವಂತ. ನೆಕ್ಸ್ಟ್ ನಾಲಿಗೆ ವಿಶ್ಲೇಷಣೆ ಏನು ಮಾಡಿದ್ದಾರೆ, ಪೇಲ್ ಸ್ವೆಲನ್ ಟಂಗ್, ಥಿನ್ ವೈಟ್ ಕೋಟ್. ಪಲ್ಸ್ ಯಾವ ಥರ ಇದೆ, ಡೀಪ್ ಆ್ಯಂಡ್ ವೀಕ್. ಡೀಪ್ ಅಂದರೆ ಆಳ, ಅಂದರೆ ನಿಮಗೆ ಅದರ ಸೆನ್ಸೇಷನ್ನೇ ಇರಲ್ಲ. ವೀಕ್ ಅಂದರೆ ಭಾಳ ನಿಮಗೆ ಸೆನ್ಸೇಷನ್ ನಿಧಾನಕ್ಕೆ ಆಗ್ತಿರ್ತದೆ, ಆಗಲೂ ಬೇಡವಂತ. ಓಕೆ, ಇಲ್ಲಿ ವಿಶ್ಲೇಷಣೆ ಏನಿದೆ ಅಂದರೆ ವಯೋಸಹಜ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ, ಬ್ಲ್ಯಾಡರ್ ಕೋಲ್ಡ್ ಆಗಿದೆ, ಚಿ ಟ್ರಾನ್ಸ್ಫಾರ್ಮೇಷನ್ ದುರ್ಬಲವಾಗಿದೆ. ಓಕೆ, ಇಲ್ಲಿ ಆರೆಂಜ್ ಕಲರ್ ಯೂಸ್ ಮಾಡಬೇಕು, ಕೋಲ್ಡ್ನೆಸ್ಸಿಗೆ ಆರೆಂಜ್ ಕಲರ್ನನ್ನು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟು ಡಿಫ್ರೆನ್ಷನ್ ಡಯಾಗ್ನೋಸಿಸ್, ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಮುಂತಾದ ಆಧುನಿಕ ವೈದ್ಯಕೀಯ ಕಾರಣಗಳನ್ನು ಪರಿಗಣಿಸಬೇಕು. ಇಲ್ಲಿ ಕೋಲ್ಡ್ನೆಸ್ ಮತ್ತು ಯಾಂಗ್ ಡಿಫಿಷಿಯನ್ಸಿ ಪ್ರಮುಖ ಪ್ಯಾಟರ್ನ್ ಆಗಿದೆ. ಓಕೆ, ಚಿಕಿತ್ಸೆಯ ಗುರಿ ಏನಾಗಿದೆ ಅಂದರೆ ಇಲ್ಲಿ ಕಿಡ್ನಿ ಯಾಂಗನ್ನು ಬಲಪಡಿಸುವುದು, ಬ್ಲ್ಯಾಡರ್ ಎಂಟಿಂಗ್ ಸುಧಾರಿಸುವುದು, ನೆಕ್ಸ್ಟ್ ನಾಕ್ಟೋರಿಯಾ ಕಡಿಮೆ ಮಾಡುವುದು. ಇಲ್ಲಿ ಕ್ಲಿನಿಕಲ್ ಪೇರಲ್ಲಿ ಏನಿದೆ, ವೀಕ್ ಸ್ಟ್ರೀಮ್ ಪ್ಲಸ್ ಕ್ಲಿಯರ್ ಯೂರಿನ್, ಡೀಪ್ ವೀಕ್ ಪಲ್ಸ್ ಈಕ್ವಲ್ಸ್ ಟು ಕೋಲ್ಡ್ನೆಸ್. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 4, ಕೋಲ್ಡ್ ಡ್ಯಾಂಪ್ ಬ್ಲ್ಯಾಡರ್ ಸಿಂಡ್ರೋಮ್. ಕೋಲ್ಡ್ ಡ್ಯಾಂಪ್ ಬ್ಲ್ಯಾಡರ್ ಸಿಂಡ್ರೋಮ್ ರೋಗಿಯ ವಿವರ ಏನಿದೆ ಅಂದರೆ ವಯಸ್ಸು 47 ವರ್ಷ, ಲಿಂಗ ಮಹಿಳೆ, ವೃತ್ತಿ ಗೃಹಿಣಿ. ಓಕೆ, ಇಲ್ಲಿ ಪದೇ ಪದೇ ತಿಳಿ ಮೂತ್ರ ಹೋಗುತ್ತೆ, ಕಾಲುಗಳಲ್ಲಿ ಊತ, ಕೆಳಹೊಟ್ಟೆಯಲ್ಲಿ ಭಾರ, ದೇಹದಲ್ಲಿ ಚಳಿ, ಹೊಟ್ಟೆ ಉಬ್ಬರ, ಸುಸ್ತು, ಜೀರ್ಣಕ್ರಿಯೆ ನಿಧಾನ, ಕೈಕಾಲು ತಣ್ಣಗೆ. ಇಲ್ಲಿ ಏನಾಗಿದೆ ನಾಲಿಗೆಯಲ್ಲಿ ಅಂದರೆ ಪೇಲ್ ಸ್ವೆಲನ್ ಟಂಗ್, ಥಿಕ್ ವೈಟ್ ಸ್ಟಿಕ್ಕಿ ಕೋಟ್. ಹೇಳಿದ್ನಲ್ಲ, ಬಿಳಿ ಮತ್ತು ಜಿಗುಟಾದ ಸ್ಟಿಕ್ಕಿ ಕೋಟ್ ಇದೆ. ಓಕೆ, ಇಲ್ಲಿ ಡೀಪ್ ಸ್ಲೀಪರಿ ಸ್ಲೋ. ಹಾಗಾಗಿ ಕೋಲ್ಡ್ನೆಸ್ ಪ್ಲಸ್ ಡ್ಯಾಂಪ್ನೆಸ್ ಒಟ್ಟಿಗೆ ಕಂಡು ಬರುತ್ತಿವೆ. ಸ್ಪ್ಲೀನ್ ಮತ್ತು ಕಿಡ್ನಿ ಯಾಂಗ್ ದುರ್ಬಲ, ವಾಟರ್ ಮೆಟಾಬಲಿಸಮ್ನ ಅಸಮತೋಲನ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಕೋಲ್ಡ್ನೆಸ್ ಪ್ಲಸ್ ಡ್ಯಾಂಪ್ನೆಸ್ ಆಗಿದೆ, ಒಟ್ಟಿಗೆ ಕಂಡು ಬರುತ್ತಿವೆ. ಇಲ್ಲಿ ಸ್ಪ್ಲೀನು ಮತ್ತು ಕಿಡ್ನಿ ಯಾಂಗ್ ದುರ್ಬಲತೆ ಆಗಿದ್ರಿಂದ ಇಲ್ಲಿ 2 ಪ್ಯಾಟರ್ನ್ ಅನ್ನ ಕೊಟ್ಟಿದ್ದಾರೆ. ಆರೆಂಜ್ ಅನ್ನ ಕೋಲ್ಡ್ನೆಸ್ ಕಡಿಮೆ ಮಾಡೋದಕ್ಕೆ, ಹ್ಯೂಮಿಡಿಟಿನ ಕ್ಲಿಯರ್ ಮಾಡೋದಕ್ಕೆ ಗ್ರೀನ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಡ್ಯಾಂಪ್ನೆಸ್ ಆಗಿದೆ ಅಂದ್ರೆ ನೀವು ಸ್ಪ್ಲೀನಿಗೆ ವಿಂಡ್ ಅನ್ನ ರೇಸ್ ಮಾಡಬೇಕು. ಕೋಲ್ಡ್ನೆಸ್ ಆಗಿದೆ ಅಂದ್ರೆ ಆರೆಂಜ್ ಕಲರ್ ಅನ್ನ ಕಿಡ್ನಿಯಲ್ಲಿ ಯೂಸ್ ಮಾಡಬೇಕು. ಓಕೆ, ಡಿಫ್ರೆನ್ಷಿಯೇಷನ್ ಡಯಾಗ್ನೋಸಿಸ್ ನಲ್ಲಿ ಪ್ಯೂರ್ ಕೋಲ್ಡ್ ಪ್ಯಾಟರ್ನ್ ನಲ್ಲಿ ಎದೆಮಾ ಕಡಿಮೆ ಇರಬಹುದು. ಇಲ್ಲಿ ಕೋಲ್ಡ್ನೆಸ್ ಜೊತೆಗೆ ಡ್ಯಾಂಪ್ನೆಸ್ ಕೂಡ ಇದೆ, ಹಾಗಾಗಿ ಎದೆಮಾ ಕೂಡ ಆಗ್ಬಹುದು. ಓಕೆ, ಚಿಕಿತ್ಸೆಯ ಗುರಿ ಏನಂದ್ರೆ ಕೋಲ್ಡ್ನೆಸ್ ನಿವಾರಿಸುವುದು, ಡ್ಯಾಂಪ್ನೆಸ್ ಕಡಿಮೆ ಮಾಡುವುದು, ಸ್ಪ್ಲೀನ್ ಕಿಡ್ನಿ ಯಾಂಗ್ ಬಲಪಡಿಸುವುದು, ಬ್ಲ್ಯಾಡರ್ ಫಂಕ್ಷನ್ ಸುಧಾರಿಸುವುದು. ಓಕೆ,
ಕ್ಲಿನಿಕಲ್ PRL ಏನಿದೆ, ಕೋಲ್ಡ್ ಪ್ಲಸ್ ಎದೆಮಾ ಪ್ಲಸ್ ಕ್ಲಿಯರ್ ಯೂರಿನ್, ಕೋಲ್ಡ್ ಡ್ಯಾಂಪ್ ಪ್ಯಾಟರ್ನ್. ಹಾಗಾಗಿ ಇಲ್ಲಿ ನೀವು ಯಾವಾಗ ನಿಮಗೆ ಜಿಗುಟಾದ ಬರುತ್ತೋ ಅಲ್ಲಿ ಡ್ಯಾಂಪ್ನೆಸ್ ಅಂತ ನೋಡ್ಕೋಬೇಕು. ನಾಲಿಗೆಯಲ್ಲಿ ಜಿಗುಟಾದ ಅಂತ ಬಂತು, ವೈಟ್ ಬಂತಂದ್ರೆ ಏನು ನೋಡಬೇಕು, ಅದು ಡ್ಯಾಂಪ್ನೆಸ್ ಅನ್ನೇ ಸೂಚಿಸ್ತದೆ. ಎಲ್ಲೋ ಬಂತಂದ್ರೆ ಡ್ಯಾಂಪ್ನೆಸ್ ಅನ್ನ ಸೂಚಿಸ್ತದೆ. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 5, ಕ್ರಾನಿಕ್ ಇನ್ಕಂಟಿನ್ಯೂಸ್ ಡ್ಯೂ ಟು ಬ್ಲಾಡರ್ ಕೋಲ್ಡ್. ರೋಗಿಯ ವಿವರ ಏನಿದೆ ಅಂದ್ರೆ 71 ವರ್ಷ, ಮಹಿಳೆ, ವೃತ್ತಿ ನಿವೃತ್ತ ಶಿಕ್ಷಕಿ. ಮುಖ್ಯ ತೊಂದರೆಗಳೇನಂದ್ರೆ ಮೂತ್ರ ಹಿಡಿದುಕೊಳ್ಳಲಾಗದಿರುವುದು, ಕೆಮ್ಮಿದಾಗ ಅಥವಾ ನಕ್ಕಾಗ ಮೂತ್ರ ಸೋರಿಕೆ, ತಿಳಿ ಮೂತ್ರ, ರಾತ್ರಿ ಪದೇ ಪದೇ ಮೂತ್ರ, ಕೈ ಕಾಲು ತಣ್ಣಗೆ, ಬೆನ್ನು ನೋವು, ಆಯಾಸ, ಚಳಿ ಸಹಿಸಲಾಗದಿರುವುದು. ಇಲ್ಲಿ ಏನಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ. ಓಕೆ, ಮೂತ್ರ ಹಿಡಿದುಕೊಳ್ಳೋದಾಗಲ್ಲ ಅಂದ್ರೆ ಏನಾಗಿರ್ತದೆ, ಕೆಮ್ಮಿದಾಗ ಅಥವಾ ನಕ್ಕಾಗ ಮೂತ್ರ ಸೋರಿಕೆ ಆಗಿದೆ ಅಂದ್ರೆ ಏನಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ತದೆ. ಓಕೆ, ನಾಲಿಗೆ ವಿಶ್ಲೇಷಣೆ, ಪೇಲ್ ಟಂಗ್, ಮಾಯ್ಶ್ಚರ್, ವೈಟ್ ಕೋಟ್. ಇಲ್ಲಿ ಡೀಪ್ ಆ್ಯಂಡ್ ವೀಕ್, ಸ್ಲೋ. ಇಲ್ಲಿ ಪಲ್ಸ್ ಏನಿದೆ, ಡೀಪ್ ಇದೆ, ವೀಕ್ ಇದೆ, ಸ್ಲೋ ಇದೆ. ನೆಕ್ಸ್ಟ್ ಕ್ರಾನಿಕ್ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ, ಬ್ಲಾಡರ್ ಚಿ ಹೋಲ್ಡಿಂಗ್ ಫಂಕ್ಷನ್ ದುರ್ಬಲವಾಗಿದೆ, ಕೋಲ್ಡ್ನೆಸ್ ಕಾರಣದಿಂದ ಸ್ಪಿಸ್ಟರ್ ಕಂಟ್ರೋಲ್ ಕಡಿಮೆ ಆಗಿದೆ. ಓಕೆ, ಇಲ್ಲಿ 6 ಕೀ ಪ್ಯಾಟರ್ನ್ ಏನಿದೆ ಅಂದ್ರೆ ಆರೆಂಜ್ ಕೂಡ ಯೂಸ್ ಮಾಡಿದ್ದಾರೆ. ಆರೆಂಜ್ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡಲು ಯೂಸ್ ಮಾಡಿದ್ದಾರೆ. ನೀವು ಬೇಕಾದ್ರೆ ಅಡಿಷನಲ್ ಆಗಿ ಯಾವಾಗ ಇದಕ್ಕೆ ಕಡಿಮೆ ಆಗಲ್ಲ, ಹೋಲ್ಡಿಂಗ್ ಅನ್ನ ಯೆಲ್ಲೋ ಕಲರ್ನ ಕೂಡ ಯೂಸ್ ಮಾಡಬಹುದು. ನೀವು ಬಹಳ ಪರ್ಫೆಕ್ಷನ್ ಆದಾಗ ನಿಮಗೆ ಗೊತ್ತಾಗುತ್ತೆ, ಓ ಇಲ್ಲಿ ಆರೆಂಜ್ ಅಂತ ಹೇಳಿದ್ರು, ಇಲ್ಲಿ ವಿಂಡ್ ಇಲ್ಲ, ಡ್ಯಾಂಪ್ನೆಸ್ ಇಲ್ಲ ಅಂದ್ರೆ ನಾವು ಬೇಕಾದ್ರೆ ಗ್ರೀನ್ ಅನ್ನು ಯೂಸ್ ಮಾಡಬಹುದು. ಇಲ್ಲಿ ಮತ್ತೆ ನಾನು ಯೆಲ್ಲೋ ಕಲರ್ನ ಯೂಸ್ ಮಾಡ್ಕೋಬಹುದು. ಹ್ಯಾಸ್ ಯುವರ್ ಚಾಯ್ಸ್, ನಾನು ಹೇಳಿದ್ದೆ ಅಂತ ಏನಿಲ್ಲ. ಇಲ್ಲಿ ನಿಮಗೆ ಪ್ಯಾಟರ್ನ್ ಇನ್ನು ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡಿದ್ರೆ ಇಲ್ಲಿ ಪ್ಲಸ್ ಆಡ್ ಆನ್ ಕಲರ್ನ ನೀವು ಮಾಡ್ಕೋಬಹುದು. ಓಕೆ, ಇಲ್ಲಿ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ನಲ್ಲಿ ಸ್ಟ್ರೆಸ್, ಇನ್ಕಂಟಿನ್ಯೂನ್ಸ್, ಪೆಲ್ವಿಕ್ ಫ್ಲೋರ್ ವೀಕ್ನೆಸ್, ನ್ಯೂರಲಾಜಿಕಲ್ ಡಿಸಾರ್ಡರ್ ಮುಂತಾದ ಆಧುನಿಕ ವೈದ್ಯಕೀಯ ಕಾರಣಗಳನ್ನು ಪರಿಶೀಲಿಸಬೇಕು. ಇಲ್ಲಿ ಕೋಲ್ಡ್ನೆಸ್ ಮತ್ತು ಯಾಂಗ್ ಡಿಫಿಷಿಯನ್ಸಿ ಪ್ರಮುಖ ಪ್ಯಾಟರ್ನ್ ಆಗಿ ಕಂಡುಬರುತ್ತದೆ. ಚಿಕಿತ್ಸೆಯ ಗುರಿ ಏನಾಗಿದೆ, ಕಿಡ್ನಿ ಯಾಂಗ್ ಬಲಪಡಿಸುವುದು, ಬ್ಲಾಡರ್ ಹೋಲ್ಡಿಂಗ್ ಫಂಕ್ಷನ್ ಸುಧಾರಿಸುವುದು, ಮತ್ತೆ ಯೂರಿನರಿ ಲೀಕೇಜ್ ಕಡಿಮೆ ಮಾಡುವುದು, ಜೀವನದ ಗುಣಮಟ್ಟ ಹೆಚ್ಚಿಸುವುದು ಇಲ್ಲಿ ಇದರ ಒಂದು ಉದ್ದೇಶವಾಗಿದೆ. ಕ್ಲಿನಿಕಲ್ PRL ಏನಿದೆ, ಲೀಕೇಜ್ ಪ್ಲಸ್ ಕೋಲ್ಡ್ ಲಿಮ್ಸ್ ಪ್ಲಸ್ ಕ್ಲಿಯರ್ ಯೂರಿನ್, ವೀಕ್ ಪಲ್ಸ್, ಆರೆಂಜ್ ಪ್ಯಾಟರ್ನ್. ಓಕೆ, ಇಲ್ಲಿ ಗೋಲ್ಡನ್ ಮೆಮೊರಿ ಇದೆ. ಏನು, ಕ್ಲಿಯರ್ ಯೂರಿನ್ ಪ್ಲಸ್ ಕೋಲ್ಡ್ ಲಿಮ್ಸ್, ನಕ್ಟೋರಿಯಾ ಪ್ಲಸ್ ಪೇಲ್ ಟಂಗ್ ಪ್ಲಸ್ ಡೀಪ್ ಸ್ಲೋ ಪಲ್ಸ್, ಆರೆಂಜ್ ಕೋಲ್ಡ್ನೆಸ್. ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ, ಕೋಲ್ಡ್ ಎಕ್ಸಸ್, ಚಿ ಟ್ರಾನ್ಸ್ಫಾರ್ಮೇಶನ್ ಡಿಫಿಷಿಯನ್ಸಿ, ಕ್ಲಿಯರ್ ಯೂರಿನ್ ಎಕ್ಸಸ್, ನಕ್ಟೋರಿಯಾ ಎಕ್ಸಸ್ ಇದೆ, ವೀಕ್ ಬ್ಲಾಡರ್ ಕಂಟ್ರೋಲ್, ಆರೆಂಜ್ ಪ್ಯಾಟರ್ನ್ ಅನ್ನ ಹಾಕೋಬಹುದು. ಇಲ್ಲಿ ಯಾವ್ಯಾವ ಪ್ಯಾಟರ್ನಿಗೆ ಏನಂತ ಇಲ್ಲಿ ಕೊಟ್ಟಿದ್ದೀನಿ ಸಿಂಗಲ್ ಲೈನ್ ನಲ್ಲಿ. ಓಕೆ, ಇಲ್ಲಿ ಕ್ಲಿನಿಕಲ್ ನೋಟ್ ಏನಿದೆ, ಕೋಲ್ಡ್ನೆಸ್ ಪ್ಯಾಟರ್ನ್ ಆರೆಂಜ್ ಮತ್ತು ಹ್ಯೂಮಿಡಿಟಿ ಪ್ಯಾಟರ್ನ್ ಗ್ರೀನ್ ಒಂದೇ ರೋಗಿಯಲ್ಲಿ ಒಟ್ಟಿಗೆ ಕಾಣಬಹುದು. ಉದಾಹರಣೆ, ಕೋಲ್ಡ್ ಡ್ಯಾಮ್ ಸಿಂಡ್ರೋಮ್ ನಲ್ಲಿ ತಿಳಿ ಮೂತ್ರ, ಕಾಲುಗಳಲ್ಲಿ ಊತ, ದೇಹಭಾರ ಮತ್ತು ಚಳಿ ಒಂದೇ ಸಮಯದಲ್ಲಿ ಕಂಡು ಬರುತ್ತೆ. ಆದ್ದರಿಂದ ಅಂತಿಮ ಪ್ಯಾಟರ್ನ್ ಡಯಾಗ್ನೋಸಿಸ್ ಅನ್ನು ಯಾವಾಗಲೂ ನಾಲಿಗೆ, ನಾಡಿ ಮತ್ತು ಸಂಪೂರ್ಣ ಕ್ಲಿನಿಕ್ ಮೌಲ್ಯಮಾಪನ ಆಧರಿಸಿ ಮಾಡಬೇಕು. ನಾನು ಅವಾಗ ಹೇಳಿದ್ನಲ್ಲ, ಇಲ್ಲಿ ಆರೆಂಜ್ ಮಾತ್ರ ಕೊಟ್ಟಿದ್ದೀನಿ, ಅಲ್ಲಿ ಎಲ್ಲೋನು ಆ್ಯಡ್ ಮಾಡಬೇಕು ಬೇಡ ಅಂತ ನೀವು ಪೇಷಂಟ್ ಸಿಂಪ್ಟಮ್ಸ್ ನೋಡಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಯೆಲ್ಲೋ, ವಿಂಡ್ ಎಕ್ಸಸ್ ಇದ್ರೆ ನಾವು ಹೋಲ್ಡ್ ಮಾಡೋದಕ್ಕೆ ಯೆಲ್ಲೋ ಕಲರ್ನ ಯೂಸ್ ಮಾಡ್ತೀವಿ. ಕುದುರೆಯನ್ನ ಹತೋಟಿಗೆ ತರಲು ಲಗಾಮ್ ಹೇಗಿರುತ್ತೋ, ಆನೆಗೆ ಮಾವುತನ ಕಡೆಯಲ್ಲಿ ಹೆಂಗೆ ಅಂಕುಶ ಇರುತ್ತೋ ಹಾಗೆ ನಮ್ಮ ದೇಹದಲ್ಲಿ ಎಲ್ಲಾದರೂ ಚಲನೆ ಜಾಸ್ತಿ ಆತಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಒಂದು ಭಗವಂತ ಒಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಏನಂದ್ರೆ ಯೆಲ್ಲೋ ಯೆಲ್ಲೋ ಯೆಲ್ಲೋ. ಓಕೆ, ನೆಕ್ಸ್ಟ್ ಇಲ್ಲಿ ಯೆಲ್ಲೋ ವಿಂಡ್ ಎಕ್ಸಸ್, ಫಂಕ್ಷನಲ್ ಚಿ ಡಿಸ್ಟರ್ಬೆನ್ಸ್ ಆರ್ ಬ್ಲಾಡರ್ ವಿಂಡ್ ಪ್ಯಾಟರ್ನ್. ಪ್ರಮುಖ ಚಿಕಿತ್ಸೆ ಗುರಿ ಲಿವರ್ ಚಿ ಸಮತೋಲನಗೊಳಿಸುವುದು, ವಿಂಡ್ ಪ್ಯಾಟರ್ನ್ ಸಮತೋಲನಗೊಳಿಸೋದು, ಬ್ಲಾಡರ್ ಚಿ ಫ್ಲೋ ಅನ್ನ ನಿಯಂತ್ರಿಸೋದು ಮತ್ತು ಯೂರಿನರಿ ಫಂಕ್ಷನ್ ಅನ್ನ ಸ್ಥಿರಗೊಳಿಸೋದು ಇದರ ಯೆಲ್ಲೋ ಕೆಲಸ. ಓಕೆ, ಇಲ್ಲಿ ಕ್ಲಿನಿಕಲ್ ಕೇಸ್ ನಂಬರ್ 1, ಸ್ಟ್ರೆಸ್ ಇಂಡ್ಯೂಸ್ಡ್ ಫ್ರೀಕ್ವೆಂಟ್ ಯೂರಿನೇಷನ್. ಇಲ್ಲಿ ರೋಗಿಯ ವಿವರ ಏನಿದೆ, 30 ವರ್ಷ, ಲಿಂಗ ಮಹಿಳೆ, ವೃತ್ತಿ ಬ್ಯಾಂಕ್ ಉದ್ಯೋಗಿ. ಮುಖ್ಯ ತೊಂದರೆ ಏನಿದೆ, ಒತ್ತಡದ ಸಮಯದಲ್ಲಿ ಪದೇ ಪದೇ ಮೂತ್ರ.
ಪರೀಕ್ಷೆ ಅಥವಾ ಸಭೆಯ ಮೊದಲು ಮೂತ್ರದ ತುರ್ತು ಭಾವನೆ. ಮೂತ್ರ ಪರೀಕ್ಷೆಯಲ್ಲಿ ಯಾವುದೇ ಸೋಂಕು ಇಲ್ಲ. ಆತಂಕ, ಎದೆ ಬಿಗಿತ, ನಿದ್ರಾಹೀನತೆ, ಕೈಗಳಲ್ಲಿ ಬೆವರು, ಮನಸ್ಸು ಚಂಚಲವಾಗಿರುವುದು. ಇದನ್ನ ಅಬ್ಸರ್ವ್ ಮಾಡಿರ್ತೀರಿ ನೀವು. ಹೆಂಗಂದ್ರೆ ಒತ್ತಡದ ಸಮಯದಲ್ಲಿ ಪದೇ ಪದೇ ಮೂತ್ರ. ಎಲ್ಲೇ ಒಂದು ಫಂಕ್ಷನಿಗೆ ಹೋಗ್ತಿರ್ತೀವಿ, ಎಲ್ಲೇ ನಮ್ದು ಒಂದು ಕಾರ್ಯಕ್ರಮ ಇರುತ್ತೆ ಅಂತ ತಿಳ್ಕೊರಿ, ಇಲ್ಲ ಒಂದು ಏನೋ ಎಕ್ಸಾಮ್ ಇರುತ್ತೆ, ಎಲ್ಲೋ ಒಂದು ಮೀಟಿಂಗ್ ಇರುತ್ತೆ, ಇಲ್ಲ ಇಂಟರ್ವ್ಯೂ ಇರುತ್ತೆ. ಅಲ್ಲಿ ಹೋದಾಗ ಆ ಟೆನ್ಷನ್ನಿಗೆ ಯೂರಿನೇಷನ್ ಜಾಸ್ತಿ ಬರುತ್ತೆ. ಇಲ್ಲ ಏನಾರ ಒಂದು ವೇದಿಕೆಯಲ್ಲಿ ನಮ್ಮ ಒಂದು ಏನಾರ ಹಂಚ್ಕೋಬೇಕಾಗಿರ್ತದೆ, ನಮಗೊಂದು ಅಪರ್ಚುನಿಟಿ ಕೊಟ್ಟಿರ್ತಾರೆ. ಆ ಟೈಮ್ನಲ್ಲಿ ನಮಗೆ ಯೂರಿನೇಷನ್ ಬರ್ತದೆ. ಅದು ಸ್ಟ್ರೆಸ್ನಿಂದ. ಅಯ್ಯೋ ಈಗ ನನ್ನ ಪಳೆ ಬರುತ್ತೆ, ಈಗ ಏನು ಮಾಡೋದು, ಆ ಥರ ಒಂದು ಒತ್ತಡದ ಸಮಯದಲ್ಲಿ ಪದೇ ಪದೇ ಮೂತ್ರ ಆಗ್ತಿರ್ತದೆ. ಪರೀಕ್ಷೆ ಅಥವಾ ಸಭೆಯ ಮೊದಲು ಮೂತ್ರದ ತುರ್ತು ಭಾವನೆ ಆಗ್ತಾ ಇರ್ತದೆ. ಓಕೆ, ಇದನ್ನೆಲ್ಲರೂ ನೀವು ಅಬ್ಸರ್ವ್ ಮಾಡಿರ್ತೀರಿ, ಅನುಭವಕ್ಕೂ ಬಂದಿರ್ತದೆ. ಮೂತ್ರ ಪರೀಕ್ಷೆಯಲ್ಲಿ ಯಾವುದೇ ಸೋಂಕು ಇಲ್ಲ. ನೀವು ಈ ಥರ ಮಾಡಿಸಿದಾಗ ಸಾರಿ, ಮೊಬೈಲ್ ಇವತ್ತು ಸೈಲೆಂಟ್ನಲ್ಲಿ ಇಟ್ಟಿರಲಿಲ್ಲ, ಏನೋ ಒಂದು ಇಂಪಾರ್ಟೆಂಟ್ ಇರುತ್ತಂತ. ಒಂದ್ಸಲ ನಿಮಗೆ ಕೇಳ್ಕೊಂಡ್ಬಿಡ್ತೀನಿ, ಪಿ ಪಿ ಟಿ ಕಾಣ್ತಾ ಇದೆ ಮತ್ತು ನಿನ್ನೆ ಥರ ಏನಾದರೂ ಆಗ್ತಾ ಇದೆ ಅಂತ. ಪಿ ಪಿ ಟಿ ಕಾಣ್ತಾ ಇತ್ತಲ್ಲ ಎಲ್ಲರಿಗೂ? ತೊಂದರೆ ಇಲ್ಲ. ಮತ್ತೆ ನಿನ್ನೆ ಥರ ಏನ್ ಸರ್? ಅವಾಗ್ಲೇ ಕಾಣ್ತಿತ್ತು, ಈಗ ಕಾಣ್ತಾ ಇಲ್ಲ ಸರ್. ಇವಾಗ ಕಾಣಂಗಿಲ್ಲ. ಅದು ಇವಾಗ ಬಂದ್ ಮಾಡಿದ್ದೀನಲ್ಲ, ಕಾಣಂಗಿಲ್ಲ. ಅವಾಗಲೇ ಕಂಡ್ರೆ ಮುಗಿದೈತಿ ಈಗ. ಯಾಕಂದ್ರೆ ಮತ್ತೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ನೋಡಿ ಇವಾಗ ಕಾಣುತ್ತೆ ಪಿ ಪಿ ಟಿ? ಇಲ್ಲ, ಕಾಣುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಅಂದರೆ ನಾವು ಇದು ಎಲ್ಲರ ಅನುಭವಕ್ಕೆ ಬರುತ್ತಂತ ನೋಡ್ಕೊಂಡ್ವಿ ಈಗ. ಬಟ್ ನಮ್ಮ ಪರ್ಸ್ನಲ್ ಆಗಿ ಕೂಡ ಅನುಭವಕ್ಕೆ ಬಂದಿದ್ದಾವೆ. ಓಕೆ, ಆತಂಕ ಆದಾಗ, ಎದೆ ಬಿಗಿತ, ನಿದ್ರಾಹೀನತೆ, ಕೈಗಳಲ್ಲಿ ಬೆವರು. ಇದು ಕೂಡ ಅಷ್ಟೇ, ನಾವೆಲ್ಲಾದರೂ ಒಂದು ಕಡೆ ಹೋದಾಗ ನಮ್ಮ ಕೈಗಳು ಆಟೋಮೆಟಿಕ್ಕಾಗಿ ಸ್ವೆಲ್ಲಿಂಗ್ ಆಗ್ತದೆ. ಮನಸ್ಸು ಚಂಚಲವಾಗಿರುವುದು. ಓಕೆ, ಇಲ್ಲಿ ನಾಲಿಗೆಯ ವಿಶ್ಲೇಷಣೆ ಏನಿದೆ ಅಂದರೆ, ಸ್ವಲ್ಪ ಕೆಂಪು ಬದಿಗಳಲ್ಲಿರುವ ನಾಲಿಗೆ, ತೆಳುವಾದ ಬಿಳಿ ಲೇಪ. ಇಲ್ಲಿ ಪಲ್ಸ್ ಏನಿದೆ ವೈರಿ. ಓಕೆ, ಇಲ್ಲಿ ವಿಶ್ಲೇಷಣೆ ಏನಿದೆ, ಎಮೋಷನಲ್ ಸ್ಟ್ರೆಸ್, ಲಿವರ್ ಚಿ ಸ್ಟಾಗ್ನೇಷನ್, ಫಂಕ್ಷನಲ್ ಬ್ಲಾಡರ್ ಚಿ ಡಿಸ್ಟರ್ಬೆನ್ಸ್, ವಿಂಡ್ ಪ್ಯಾಟರ್ನ್. ಇಲ್ಲಿ ಏನು ಮಾಡಬೇಕು, ಆವಾಗ ಯೆಲ್ಲೋ ಕಲರ್ನ ಹಾಕಿ ನಮ್ಮ ವಿಂಡ್ ಎಕ್ಸಸ್ಸನ್ನು ಕಡಿಮೆ ಮಾಡಬೇಕು. ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ನಲ್ಲಿ ಏನಿದೆ, ಹೀಟ್ ಇಲ್ಲ, ಕೋಲ್ಡ್ ಇಲ್ಲ, ಡ್ಯಾಂಪ್ನೆಸ್ ಇಲ್ಲ. ಮುಖ್ಯ ಸಮಸ್ಯೆ ಫಂಕ್ಷನಲ್ ಚಿ ಡಿಸ್ಟರ್ಬೆನ್ಸ್. ಓಕೆ, ಚಿಕಿತ್ಸೆಯ ಗುರಿ ಏನಾಯಿತು, ಲಿವರ್ ಚಿ ಸಮತೋಲನಗೊಳಿಸುವುದು, ವಿಂಡ್ ಪ್ಯಾಟರ್ನ್ ಅನ್ನು ಶಮನಗೊಳಿಸುವುದು, ಬ್ಲಾಡರ್ ಫಂಕ್ಷನ್ ಸ್ಥಿರಗೊಳಿಸುವುದು, ಎಮೋಷನಲ್ ಬ್ಯಾಲೆನ್ಸ್ ಸುಧಾರಿಸುವುದು. ಇಲ್ಲಿ ಈ ಥರ ಸಮಸ್ಯೆ ಇದ್ದಾಗ ನಿಮಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಈ ಥರದ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಓಕೆ, ಇಲ್ಲಿ ಸ್ಟ್ರೆಸ್ ಪ್ಲಸ್ ಫ್ರೀಕ್ವೆಂಟ್ ಯೂರಿನೇಷನ್ ಪ್ಲಸ್ ನಾರ್ಮಲ್ ಯೂರಿನ್ ಟೆಸ್ಟ್ ಇಲ್ಲಿ ವಿಂಡ್ ಪ್ಯಾಟರ್ನ್ ಆಗಿರುತ್ತದೆ. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 2, ಬ್ಲಾಡರ್ ಸ್ಪಾಮ್ ವಿತ್ ಅರ್ಜೆನ್ಸಿ. ಇಲ್ಲಿ ವಯಸ್ಸು ಎಷ್ಟಿದೆ, 42 ವರ್ಷ, ಲಿಂಗ ಪುರುಷ, ವೃತ್ತಿ ಚಾಲಕ. ಓಕೆ, ಮುಖ್ಯ ತೊಂದರೆ ಏನಿದೆ, ತಕ್ಷಣ ಮೂತ್ರದ ತುರ್ತು ಭಾವನೆ, ಮೂತ್ರ ಹಿಡಿದುಕೊಳ್ಳಲು ಕಷ್ಟ, ಬ್ಲಾಡರ್ ಸ್ಪಾಮ್ ಮತ್ತು ಕೆಳ ಹೊಟ್ಟೆಯಲ್ಲಿ ಸೆಳೆತ, ದಿನಕ್ಕೆ 15ರಿಂದ 20 ಬಾರಿ ಮೂತ್ರ, ಪರೀಕ್ಷೆಯಲ್ಲಿ ಸೋಂಕು ಕಂಡು ಬಂದಿಲ್ಲ, ಆತಂಕ, ಕೆಲಸದ ಸಮಯದಲ್ಲಿ ಲಕ್ಷಣಗಳು ಹೆಚ್ಚಾಗುವುದು.
ಇಲ್ಲಿ ನಾಲಿಗೆ ಯಾವ ಥರ ಇದೆ ಅಂದರೆ ಸಾಮಾನ್ಯ ಅಥವಾ ಸ್ವಲ್ಪ ಕೆಂಪು ಬದಿಗಳು, ತೆಳುವಾದ ಬಿಳಿ ಲೇಪನ ಇದೆ. ಇಲ್ಲಿ ವರ್ರಿ ಸ್ಲೈಡ್ಲಿ ರ್ಯಾಪಿಡ್ ಪಲ್ಸ್ ಇದೆ. ಓಕೆ, ರ್ಯಾಪಿಡ್ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಓಕೆ, ಬ್ಲ್ಯಾಡರ್ ಚಿ ಫ್ಲೋ ಅಸ್ಥಿರವಾಗಿದೆ. ವಿಂಡ್ ಪ್ಯಾಟರ್ನ್ ಲಿವರ್ ಚಿ ಫಂಕ್ಷನಲ್ ಡಿಸ್ಟರ್ಬೆನ್ಸ್. ಇಲ್ಲಿ ಕೂಡ ತನ್ನ ಒಂದು ವಿಂಡ್, ಇಲ್ಲಿ ಲಕ್ಷಣ ನೋಡಿ, ತಕ್ಷಣ ಮೂತ್ರದ ತುರ್ತು ಭಾವನೆ, ಅದು ಅರ್ಜೆಂಟ್ ಇದೆ, ಚಲನೆ ಜಾಸ್ತಿ ಇದೆ. ಮೂತ್ರ ಹಿಡಿದುಕೊಳ್ಳಲು ಕಷ್ಟ, ಯಾಕಂದ್ರೆ ಅಲ್ಲಿ ಹ್ಯೂಮಿಡಿಟಿ ಕಳ್ಕೊಂಡ್ಬಿಟ್ಟಿರ್ತದೆ. ಹಾಗಾಗಿ ಕೆಳ ಹೊಟ್ಟೆಯಲ್ಲಿ ಸೆಳೆತ, ಮತ್ತು ದಿನಕ್ಕೆ 15ರಿಂದ 20 ಬಾರಿ ಮೂತ್ರಕ್ಕೆ ಹೋಗ್ತಾರೆ ಅಂದಾಗ ಅಲ್ಲಿ ಫಂಕ್ಷನಲ್ ಕೆಪಾಸಿಟಿ ಜಾಸ್ತಿ ಆಗಿರ್ತದೆ, ಅಂದರೆ ವಿಂಡ್ ಪ್ಯಾಟರ್ನ್ ಜಾಸ್ತಿ ಆಗಿರುತ್ತೆ. ಆವಾಗ ನಾವು ಯೆಲ್ಲೋ ಕಲರ್ನ ಹಚ್ಚಿದಾಗ ವಿಂಡ್ ಎಕ್ಸಸ್ ಇರೋದು ಕಡಿಮೆ ಆಗುತ್ತೆ. ಓಕೆ, ಯು ಟಿ ಐ ಇದ್ದರೆ ಬ್ರೌನ್ ಪ್ಯಾಟರ್ನ್, ಎದೆಮಾ ಇದ್ದರೆ ಗ್ರೀನ್ ಪ್ಯಾಟರ್ನ್. ಓಕೆ, ಯು ಟಿ ಐ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಏನಾರು ಇತ್ತಂದರೆ ಅಲ್ಲಿ ಬ್ರೌನ್ ಕಲರ್ನ ಹಚ್ಚಬೇಕು. ಎದೆಮಾ ಇತ್ತಂದರೆ, ಎದೆಮಾ ಅಂದರೆ ಡ್ಯಾಂಪ್ನೆಸ್ ಜಾಸ್ತಿ ಇದ್ದರೆ ಗ್ರೀನ್ ಪ್ಯಾಟರ್ನನ್ನು ಯೂಸ್ ಮಾಡ್ಬೋದು. ಎರಡು ಇತ್ತಂದರೆ ಇಲ್ಲಿ ನಿಮಗೆ ಮತ್ತೆ ಪ್ಲಸ್ಸನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಚಿಕಿತ್ಸೆ ಗುರಿ ಏನಾಗಿದೆ? ಬ್ಲ್ಯಾಡರ್ ಪಾಮ್ ವಿತ್ ಕಡಿಮೆ ಮಾಡೋದು, ಚಿ ಫ್ಲೋ ಸರಾಗಗೊಳಿಸೋದು, ವಿಂಡ್ ಪ್ಯಾಟರ್ನ್ ಶಮನಗೊಳಿಸುವುದು. ಇಲ್ಲಿ ಕ್ಲಿನಿಕಲ್ ಪೆರಲ್ ಇದೆ, ಅರ್ಜೆನ್ಸಿ ವಿತೌಟ್ ಇನ್ಫೆಕ್ಷನ್ ಈಕ್ವಲ್ಸ್ ಟು ಫಂಕ್ಷನಲ್ ವಿಂಡ್ ಪ್ಯಾಟರ್ನ್. ಹಾಗಾಗಿ ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 3, ಲಿವರ್ ಚಿ ಡಿಸ್ಟರ್ಬೆನ್ಸ್ ಅಫೆಕ್ಟಿಂಗ್ ಬ್ಲ್ಯಾಡರ್ ಫಂಕ್ಷನ್. ರೋಗಿಯ ವಿವರ ಏನಿದೆ? ವಯಸ್ಸು 39 ವರ್ಷ, ಲಿಂಗ ಮಹಿಳೆ, ವೃತ್ತಿ ಶಿಕ್ಷಕಿ. ಇಲ್ಲಿ ಮುಖ್ಯ ತೊಂದರೆ ಏನಿದೆ? ಕೋಪ ಬಂದಾಗ ಪದೇ ಪದೇ ಮೂತ್ರ, ಕೆಳ ಹೊಟ್ಟೆಯಲ್ಲಿ ಬಿಗಿತ, ಮೂತ್ರ ಆರಂಭಿಸಲು ಕಷ್ಟ, ಹೊಟ್ಟೆ ಉಬ್ಬರ, ಋತುಚಕ್ರದ ಮೊದಲು ಲಕ್ಷಣಗಳು ಹೆಚ್ಚಾಗುವುದು, ಎದೆ ಬಿಗಿತ, ನಿಟ್ಟುಸಿರು ಬಿಡುವ ಅಭ್ಯಾಸ, ಕಿರಿಕಿರಿ. ಓಕೆ, ಇಲ್ಲಿ ನಾಲಿಗೆ ವಿಶ್ಲೇಷಣೆ ಏನಿದೆ? ಕೆಂಪು ಬದಿಗಳಲ್ಲಿರುವ ನಾಲಿಗೆ, ತೆಳುವಾದ ಲೇಪನ. ಇಲ್ಲಿ ಪಲ್ಸ್ ಯಾವ್ದಿದೆ? ವರದಿ. ಓಕೆ, ನೆಕ್ಸ್ಟ್ ಇದರ ವಿಶ್ಲೇಷಣೆ ಹೆಂಗಿದೆ ಅಂದರೆ ಲಿವರ್ ಚಿ ಸ್ಟಾಗ್ನೇಷನ್ ಆಗಿದೆ, ಬ್ಲ್ಯಾಡರ್ ಚಿ ಫ್ಲೋ ಅಡ್ಡಿ ಆಗಿದೆ, ಫಂಕ್ಷನಲ್ ವಿಂಡ್ ಪ್ಯಾಟರ್ನ್ ಜಾಸ್ತಿ ಆಗಿದೆ. ಇಲ್ಲಿ 6 ಕೀ ಪ್ಯಾಟರ್ನಲ್ಲಿ ಏನಾಗಿದೆ ಅಂದರೆ ನಿಮಗೆ ಯೆಲ್ಲೋ ಕಲರ್, ವಿಂಡ್ ಎಕ್ಸಸ್ ಇದೆ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಬರ್ನಿಂಗ್ ಯೂರಿನೇಷನ್ ಇದ್ದರೆ ಹೀಟ್ ಪ್ಯಾಟರ್ನ್, ಕ್ಲಿಯರ್ ಯೂರಿನ್ ಇದ್ದರೆ ಕೋಲ್ಡ್ ಸಿಂಪ್ಟಮ್ಸ್ ಇದ್ದರೆ ಕೋಲ್ಡ್ ಪ್ಯಾಟರ್ನ್. ಓಕೆ, ಚಿಕಿತ್ಸೆ ಗುರಿ ಏನಂದರೆ ಲಿವರ್ ಚಿ ಮುಕ್ತಗೊಳಿಸುವುದು, ಬ್ಲ್ಯಾಡರ್ ಫಂಕ್ಷನ್ ಸುಧಾರಿಸುವುದು, ಎಮೋಷನಲ್ ಟ್ರಿಗರ್ ನಿಯಂತ್ರಿಸುವುದು. ಇಲ್ಲಿ ಕ್ಲಿನಿಕಲ್ ಪ್ಯಾರಲ್ ಏನಿದ್ರೆ ಲಿವರ್ ಚಿ ಸ್ಟಾಗ್ನೇಷನ್ ಆಫ್ಟನ್ ಅಫೆಕ್ಟ್ಸ್ ಬ್ಲ್ಯಾಡರ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 4, ಫಂಕ್ಷನಲ್ ಯೂರಿನರಿ ಡಿಸಾರ್ಡರ್ ವಿತ್ ಎಮೋಷನಲ್ ಟ್ರಿಗರ್. ರೋಗಿಯ ವಿವರ ಏನಂದರೆ 26 ವರ್ಷ, ಮಹಿಳೆ, ಸ್ನಾತಕೋತ್ತರ ವಿದ್ಯಾರ್ಥಿನಿ. ಇಲ್ಲಿ ಮುಖ್ಯ ತೊಂದರೆ ಏನಾಗ್ತಿದೆ ಅಂದರೆ ಪರೀಕ್ಷೆ ಸಮಯದಲ್ಲಿ ಪದೇ ಪದೇ ಮೂತ್ರ, ಭಯವಾದಾಗ ತಕ್ಷಣ ಮೂತ್ರದ ಭಾವನೆ, ವೈದ್ಯಕೀಯ ಪರೀಕ್ಷೆಗಳಲ್ಲಿ ಯಾವುದೇ ಅಸಾಮಾನ್ಯತೆ ಇಲ್ಲ, ಹೃದಯ ಬಡಿತ ಹೆಚ್ಚಾಗುವುದು, ಕೈಗಳಲ್ಲಿ ಬೆವರು, ನಿದ್ರಾಹೀನತೆ, ಆತಂಕ, ಗಮನ ಕೇಂದ್ರೀಕರಿಸಲು ಕಷ್ಟ. ಇಲ್ಲಿ ಪರೀಕ್ಷೆ ಸಮಯದಲ್ಲಿ ಪದೇ ಪದೇ ಮೂತ್ರ. ಓಕೆ, ಇಲ್ಲಿ ಭಯವಾದಾಗ ತಕ್ಷಣ ಮೂತ್ರದ ಭಾವನೆ. ನೋಡಿ, ನಾವು ಮಕ್ಕಳನ್ನ ಕೆಲವೊಬ್ರು ಚಿಕ್ಕ ಮಕ್ಕಳಿದ್ದಪ್ಪ ಅಂದರೆ ಗದರಿಸಿದ್ರೆ ಅವರು ಯೂರಿನ್ ಪಾಸ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಭಯವಾದಾಗ ಅವರು ತಕ್ಷಣ ಮೂತ್ರ ಮಾಡ್ಕೊಂಡ್ಬಿಡ್ತಾರೆ, ಆ ಥರ ವಾತಾವರಣ ಇರುತ್ತೆ. ಇಲ್ಲಿ ಪರೀಕ್ಷೆ ಸಮಯದಲ್ಲಿ ಅಂದರೂ ಇದು ಕೂಡ ಭಯದಲ್ಲಿ ಪದೇ ಪದೇ ಅವರು ಯೂರಿನೇಷನ್ಗೆ ಹೋಗ್ತಾ ಇರ್ತಾರೆ. ವೈದ್ಯಕೀಯ ಪರೀಕ್ಷೆಗಳಲ್ಲಿ ಯಾವುದೇ ಅಸಾಮಾನ್ಯತೆ ಇಲ್ಲ, ಯಾವುದೇ ಥರ ತೊಂದರೆ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಟೆನ್ಷನ್ನಿಗೆ ಇಲ್ಲ ಒತ್ತಡಕ್ಕೆ ಹೃದಯ ಬಡಿತ ಹೆಚ್ಚಾಗ್ತದೆ, ಕೈಗಳಲ್ಲಿ ಬೆವರು ಇದ್ದೇ ಇರ್ತದೆ, ನಿದ್ರಾಹೀನತೆ. ನೀವು ರಾತ್ರಿ ಬೆಳಗ್ಗೆ ಏನೋ ಒಂದು ಇದೆ ಅಂದರೆ ರಾತ್ರಿ ನನ್ನ ಒಂದು ಸರ್ಪ್ರೈಸ್ ಇದೆ ಅಂದಾಗ ಎಷ್ಟು ಜನ ಏನೇನೋ ಥಿಂಕ್ ಮಾಡ್ತಿರೋದಂತ ನಿನ್ನೆ ಆ ಒಂದು ಎಕ್ಸಾಂಪಲ್ ಕೊಟ್ವಲ್ಲ, ಅದೇ ಥರ ಈ ನಿದ್ರಾಹೀನತೆ ಕೂಡ ಆಗ್ಬೋದು. ಆತಂಕ, ಗಮನ ಕೇಂದ್ರೀಕರಿಸಲು ಕಷ್ಟ. ಯಾವಾಗ ಮನುಷ್ಯನಿಗೆ ಸ್ಟ್ರೆಸ್ ಇರುತ್ತೋ, ಏನೋ ಒಂದು ಚಡಪಡಿಕೆ ಇರುತ್ತೋ, ಅವನಿಗೆ ನಾನು ಏನಾದರೂ ಬೇರೆ ಚಡಪಡಿಕೆ ಏನಾದ್ರು ಟೆನ್ಷನ್ ಇತ್ತಂದರೆ ನಿಮ್ಮ ಜೊತೆಗೆ ಕ್ಲಾಸ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಏನಾಯಿತು ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ. ಹಾಗೆ ಇಲ್ಲಿ ಈ ತೊಂದರೆ ಇದಾವಂದರೆ ಅಲ್ಲಿ ವಿಂಡ್ ಎಕ್ಸಸ್ ಆಗಿರ್ತದೆ. ಓಕೆ, ಇಲ್ಲಿ ನಾಲಿಗೆ ವಿಶ್ಲೇಷಣೆ ಏನಿದೆ ಅಂದರೆ ಸ್ವಲ್ಪ ಕೆಂಪು ತುದಿಯ ನಾಲಿಗೆ, ತೆಳುವಾದ ಬಿಳಿ ಲೇಪನ, ವರ್ರಿ ಪಲ್ಸ್ ಸ್ಲೈಟ್ಲಿ ರ್ಯಾಪಿಡ್ ಇದೆ. ಓಕೆ, ಇಲ್ಲಿ ವಿಶ್ಲೇಷಣೆ ಏನಿದೆ, ಎಮೋಷನಲ್ ಟ್ರಿಗರ್ ಆಗಿದೆ, ಚಿ ಫ್ಲೋ ಅಸ್ಥಿರವಾಗಿದೆ, ವಿಂಡ್ ಪ್ಯಾಟರ್ನ್ ಆಗಿದೆ, ಬ್ಲ್ಯಾಡರ್ ಫಂಕ್ಷನಲ್ ಡಿಸಾರ್ಡರ್ ಆಗಿದೆ. ಇಲ್ಲಿ 6 ಕೀ ಪ್ಯಾಟರ್ನ್ ಏನಂದರೆ ವಿಂಡ್ ಎಕ್ಸಸ್ ಕಂಟ್ರೋಲ್ ಮಾಡೋದಕ್ಕೆ ಯೆಲ್ಲೋ ಕಲರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟ್ರಕ್ಚರ್ ಯೂರಿನರಿ ಡಿಸೀಸ್ ಇಲ್ಲ, ಮುಖ್ಯವಾಗಿ ಫಂಕ್ಷನಲ್ ಡಿಸಾರ್ಡರ್. ಓಕೆ, ಇಲ್ಲಿ
ಗುರಿ ಏನಾಗಿತ್ತು ನಮ್ಮದು ಅಂದರೆ ಫ್ಲೋ ಸಮತೋಲನಗೊಳಿಸುವುದು, ಎಮೋಷನಲ್ ಸ್ಟೆಬಿಲಿಟಿ ಹೆಚ್ಚಿಸುವುದು, ಬ್ಲ್ಯಾಡರ್ ಕಂಟ್ರೋಲನ್ನು ಸುಧಾರಿಸುವುದು. ಇಲ್ಲಿ ಕ್ಲಿನಿಕಲ್ ಪೆರಲ್ ಎಮೋಷನಲ್ ಟ್ರಿಗರ್ ಪ್ಲಸ್ ನಾರ್ಮಲ್ ಇನ್ವೆಸ್ಟಿಗೇಷನ್ ಈಕ್ವಲ್ಸ್ ಟು ಫಂಕ್ಷನಲ್ ವಿಂಡ್ ಪ್ಯಾಟರ್ನ್. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಕೇಸ್ ನಂಬರ್ 5, ನ್ಯೂರಾಲಜಿಕಲ್ ಬ್ಲ್ಯಾಡರ್ ವಿತ್ ಫಂಕ್ಷನಲ್ ಚಿ ಡಿಸ್ಟರ್ಬೆನ್ಸ್. ಇಲ್ಲಿ ರೋಗಿಯ ವಿವರ ಏನಿದೆ ಅಂದರೆ ವಯಸ್ಸು 58 ವರ್ಷ, ಪುರುಷ, ವೈದ್ಯಕೀಯ ಇತಿಹಾಸ ಸ್ಟ್ರೋಕ್ ನಂತರ. ನೋಡಿ, ವಯಸ್ಸು 58 ವರ್ಷ ಇದೆ, ಪುರುಷ ಇದ್ದಾರೆ. ಇಲ್ಲಿ ವೈದ್ಯಕೀಯ ಇತಿಹಾಸ ಸ್ಟ್ರೋಕ್ ನಂತರ ಅಂದರೆ ಪಾರ್ಶ್ವವಾಯು ಅಂತ ಏನಂತ ಕರಿತೀವಿ ಅದು. ಓಕೆ, ಇಲ್ಲಿ ಮುಖ್ಯ ತೊಂದರೆ ಏನಿದೆ, ಮೂತ್ರ ನಿಯಂತ್ರಣ ಕಡಿಮೆ ಆಗಿರೋದು, ತಕ್ಷಣ ಮೂತ್ರದ ತುರ್ತು ಭಾವನೆ, ಮೂತ್ರ ಹಿಡಿದುಕೊಳ್ಳಲು ಕಷ್ಟ, ಕೆಲವೊಮ್ಮೆ ಮೂತ್ರ ನಿಲ್ಲುವುದು, ನಡೆಯಲು ಕಷ್ಟ, ಕಾಲುಗಳಲ್ಲಿ ದುರ್ಬಲತೆ, ಮಾನಸಿಕ ಒತ್ತಡ, ನಿದ್ರಾಹೀನತೆ. ನಾಲಿಗೆ ವಿಶ್ಲೇಷಣೆ ಹೆಂಗಿದೆ ಅಂದರೆ ಸ್ವಲ್ಪ ಕೆಂಪು ನಾಲಿಗೆ, ತೆಳುವಾದ ಬಿಳಿ ಲೇಪನ, ಪಲ್ಸ್ ಏನಿದೆ ವೆರಿ ವೀಕ್. ಇಲ್ಲಿ ನ್ಯೂರೋಜೆನಿಕ್ ಬ್ಲ್ಯಾಡರ್ ಹಿನ್ನೆಲೆ, ಫಂಕ್ಷನಲ್ ಚಿ ಡಿಸ್ಟರ್ಬೆನ್ಸ್, ವಿಂಡ್ ಪ್ಯಾಟರ್ನ್, ಬ್ಲ್ಯಾಡರ್ ಚಿ ರೆಗ್ಯುಲೇಷನ್ ಅಸಮತೋಲನ. ಓಕೆ, ಇಲ್ಲಿ 6 ಕೀ ಪ್ಯಾಟರ್ನ್ ಏನಿದೆ, ಯೆಲ್ಲೋ ವಿಂಡ್ ಎಕ್ಸಸ್ ಆದಾಗ ನಾವು ಯೆಲ್ಲೋ ಕಲರನ್ನು ಯೂಸ್ ಮಾಡ್ತೀವಿ. ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ನಲ್ಲಿ ಈ ರೋಗಿಯಲ್ಲಿ ನರವೈಜ್ಞಾನಿಕ ನ್ಯೂರಾಲಜಿಕಲ್ ಕಾರಣ ಪ್ರಮುಖವಾಗಿದೆ. ಇಲ್ಲಿ TCM ಪ್ಯಾಟರ್ನ್ ಅದರ ಕಾರ್ಯಾತ್ಮಕ ಫಂಕ್ಷನಲ್ ಅಸಮತೋಲನವನ್ನು ವಿವರಿಸುತ್ತದೆ. ಕೋಲ್ಡ್ ಅಥವಾ ಹೀಟ್ ಪ್ಯಾಟರ್ನ್ ಜೊತೆಯಲ್ಲಿದೆ ಎಂಬುದನ್ನು ಪ್ರತ್ಯೇಕವಾಗಿ ಮೌಲ್ಯಮಾಪನ ಮಾಡಬೇಕು. ಇಲ್ಲಿ ಕೋಲ್ಡ್ ಅಥವಾ ಹೀಟ್ ಮತ್ತೆ ಬೇರೆ ಏನಾದರೂ ಪ್ಯಾಟರ್ನ್ ಇದೆ ಅನ್ನಂತ ನೀವು ಅದರ ಜೊತೆಗೆ ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಚಿಕಿತ್ಸೆಯ ಗುರಿ ಏನಾಗಿದೆ, ಬ್ಲ್ಯಾಡರ್ ಚಿ ರೆಗ್ಯುಲೇಷನ್ ಸುಧಾರಿಸೋದು, ಫಂಕ್ಷನಲ್ ಕಂಟ್ರೋಲ್ ಬೆಂಬಲಿಸುವುದು, ವಿಂಡ್ ಪ್ಯಾಟರ್ನ್ ಶಮನಗೊಳಿಸುವುದು. ನರವೈದ್ಯರು ಅಥವಾ ಮೂತ್ರ ರೋಗ ತಜ್ಞರು ನೀಡಿರುವ ಚಿಕಿತ್ಸೆಯೊಂದಿಗೆ ಪೂರಕವಾಗಿ ನೀವು TCM ಮಾಡಿ, VM ಆದರೂ ಮಾಡಿ, VAPTನಾದರೂ ಮಾಡಿ. ಅವರಿಗೆ ಸಡನ್ ಆಗಿ ಔಷಧಿಗಳನ್ನು ಬಿಡ್ರಿ ಅಂತ ಯಾರಿಗೂ ನೀವು ಅಡ್ವೈಸ್ ಮಾಡುವಂತ ಆಗಲ್ಲ. ಯಾಕಂದರೆ ನಿಮಗೆ ಆ ಅರ್ಹತೆಗಳು ಇರಲ್ಲ. ನೀವು ಟ್ಯಾಬ್ಲೆಟ್ ತಗೋರಿ ಅನ್ನಂಗಿಲ್ಲ, ಬಿಡ್ರಿ ಅನ್ನಂಗಿಲ್ಲ. ನಮಗೆ ಅದರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಬೇಕು. ಓಕೆ, ಯಾರಿಗಾದರೂ ನೀವು ಸಡನ್ ಆಗಿ ಸರ್ ನಿಮಗೆ ಶುಗರ್ ಇದೆನಾ, ಶುಗರ್ ಟ್ಯಾಬ್ಲೆಟ್ ಈಗ ಮುಗಿತಲ್ಲ, ಕಡಿಮೆ ಆಯ್ತು ಬಿಡ್ರಿ ಅಂತ ಅಡ್ವೈಸ್ ಮಾಡಬಾರ್ದು. ಓಕೆ, ಕ್ಲಿನಿಕಲ್ ಪ್ಯಾರಲ್ ಏನಿದೆ, ಫಂಕ್ಷನಲ್ ಬ್ಲ್ಯಾಡರ್ ಡೈಫಂಕ್ಷನ್ಸ್ ವಿತೌಟ್ ಆಕ್ಟಿವ್ ಇನ್ಫೆಕ್ಷನ್ ಮೇ ಬಿ ಇಂಡಿಕೇಟ್ ಯೆಲ್ಲೋ ವಿಂಡ್ ಪ್ಯಾಟರ್ನ್, ಬಟ್ ನ್ಯೂರಾಲಜಿಕಲ್ ಕಾಸಸ್ ಮಸ್ಟ್ ಆಲ್ವೇಸ್ ಬಿ ಅಸರ್ಡ್. ಓಕೆ, ಅಸಸ್ಡ್. ಓಕೆ, ನೆಕ್ಸ್ಟ್ ಗೋಲ್ಡನ್ ಮೆಮೊರಿ ಫಾರ್ಮುಲಾ ಏನಿದೆ, ಸ್ಟ್ರೆಸ್ ಪ್ಲಸ್ ಅರ್ಜೆನ್ಸಿ ಪ್ಲಸ್ ಬ್ಲ್ಯಾಡರ್ ಸ್ಮಾಮ್ ಪ್ಲಸ್ ವರ್ರಿ ಪಲ್ಸ್, ಎಮೋಷನಲ್ ಟ್ರಿಗರ್ ಯೆಲ್ಲೋ ಅಂದರೆ ವಿಂಡ್ ಎಕ್ಸಸ್ ಆಗಿದೆ, ಎಮೋಷನಲ್ ಸ್ಟ್ರೆಸ್ ಎಕ್ಸಸ್ ಆಗಿದೆ, ಲಿವರ್ ಚಿ ಡಿಸ್ಟರ್ಬೆನ್ಸ್ ಎಕ್ಸಸ್ ಆಗಿದೆ, ಫಂಕ್ಷನಲ್ ವಿಂಡ್ ಜಾಸ್ತಿ ಆಗಿದೆ, ಬ್ಲ್ಯಾಡರ್ ಚಿ ಇನ್ಸ್ಟೆಬಿಲಿಟಿ ಜಾಸ್ತಿ ಆಗಿದೆ, ಅರ್ಜೆನ್ಸಿ ಪ್ಲಸ್ ಫ್ರೀಕ್ವೆಂಟ್ ಇಲ್ಲಿ ಇದ್ದಾಗ ಏನಾಗುತ್ತೋ ಇಲ್ಲೆಲ್ಲ ಹೈ ಇದ್ದಾವೆ. ಅಂದರೆ ಯಾರೋ ಮಾರ್ಕನ್ನು ಮೇಲೆ ತೋರಿಸಿದೀವಲ್ಲ ಅವು ಎಕ್ಸಸ್ ಆಗಿದ್ದಾವೆ. ಎಕ್ಸಸ್ ಆದಾಗ ನಾವೇನು ಮಾಡ್ತೀವಿ, ಯೆಲ್ಲೋ ಕಲರ್ನ ಹಾಕಿ ಅವನ್ನ ಕಂಟ್ರೋಲಿಗೆ ತರೋ ಕೆಲಸ ಮಾಡ್ತೀವಿ. ಓಕೆ, ಕ್ಲಿನಿಕಲ್ ನೋಟ್, ವಿಂಡ್ ಪ್ಯಾಟರ್ನ್ ಮುಖ್ಯವಾಗಿ ಕಾರ್ಯಾತ್ಮಕ ಫಂಕ್ಷನಲ್ ಅಸಮತೋಲನವನ್ನು ಸೂಚಿಸುತ್ತದೆ. ಸೋಂಕು, ಕಲ್ಲು ಅಥವಾ ಇತರ ರಚನಾತ್ಮಕ ಸ್ಟ್ರಕ್ಚರಲ್ ಮೂತ್ರದ ಕಾಯಿಲೆಗಳನ್ನು ಮೊದಲೇ ವೈದ್ಯಕೀಯವಾಗಿ ಪರಿಶೀಲಿಸಬೇಕು. ನಿಮಗೆ ಡೌಟ್ ಆತಂದರೆ ಅವರು ಮೆಡಿಕಲ್ ರಿಪೋರ್ಟ್ ಇತ್ತಂದರೆ ನೀವು ಒಂದ್ಸಲ ರೆಫರ್ ಮಾಡಬಹುದು. ಪರಿಶೀಲಿಸಿ ಹೊರತುಪಡಿಸಿದ ನಂತರವೇ ಈ ಪ್ಯಾಟರ್ನ್ ಅನ್ನು ಪರಿಗಣಿಸಬೇಕು. ಒಂದೇ ರೋಗಿಯಲ್ಲಿ ವಿಂಡ್ ಪ್ಯಾಟರ್ನ್ ಜೊತೆಗೆ ಹೀಟ್, ಕೋಲ್ಡ್ ಅಥವಾ ಡ್ಯಾಂಪ್ನೆಸ್ ಪ್ಯಾಟರ್ನ್ ಕೂಡ ಸೇರಿರಬಹುದು. ಆದ್ದರಿಂದ ಸಂಪೂರ್ಣ ಪ್ಯಾಟರ್ನ್ ಡಿಫ್ರೆನ್ಷಿಯೇಷನ್ ಅಗತ್ಯ. ಅಂದರೆ ನೀವು ಇದರಲ್ಲಿ ಯಾವುದೂ ಮ್ಯಾಚ್ ಆಗಿರ್ಬೋದು, ವಿಂಡ್ ಜೊತೆಗೆ ಕೋಲ್ಡು ಆಗಿರ್ಬೋದು, ಹೀಟ್ ಆಗಿರ್ಬೋದು, ಡ್ಯಾಂಪ್ನೆಸ್ ಆಗಿರ್ಬೋದು, ಅದನ್ನು ಕೋರ್ಲೇಟೆಡ್ ಮಾಡೋದೇ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಅರ್ಥ ಆಗಿಲ್ವಾ, ಏನಾದರೂ ಸಮಸ್ಯೆ ಇದೆನಾ, ಮತ್ತೆ ಒಂದು 2 ನಿಮಿಷ ಮಾತಾಡಿ ಹೋಗೋಣ. ಆಮೇಲೆ ಹಾಗೆ ಒಂದಕ್ಕೆ ಸಲ ಉದ್ದಕ್ಕೆ ಹೇಳ್ಕೊಂತಂದ್ರೆ ಗೊತ್ತಾಗೋದಿಲ್ಲ. PPT ಕಾಣ್ತಾ ಇತ್ತಲ್ಲ, ಕಾಣ್ತಾ ಇತ್ತು. ಓಕೆ, ಈ ಥರ ಪ್ಯಾಟರ್ನನ್ನು ಗುರುತಿಸೋದು, ಪ್ಯಾಟರ್ನನ್ನು ಈಗ ನಾನು ಕೊಡ್ತಾ ಇರೋ ಸಿಂಪ್ಟಮ್ಸ್ ನಿಮಗೆ ಆಲ್ಮೋಸ್ಟ್ ಆಲ್ 75 to 80% ನಿಮಗೆ ಆಲ್ರೆಡಿ ಸಿಕ್ಬಿಟ್ಟಿದೆ. ರೆಡಿಮೇಡ್ ಫುಡ್ ಥರನೇ ಇದೆ. ಯಾಕಂದರೆ ಕಲರ್ ವೈಸಸ್ ಎಲ್ಲ ನಾವು ಮೇಂಟೈನ್ ಮಾಡಿದ್ದೀವಿ. ಡ್ರೈನೆಸ್ ಇದ್ದಾಗ,
ಗ್ರೀನ್ ಕಲರ್ ಇದ್ದಾಗ ಯಾವ ಸಿಂಪ್ಟಮ್ಸ್ ಇರ್ತವೆ, ಹೀಟ್ ಇದ್ದಾಗ ಯಾವ ಥರ ಇರುತ್ತೆ, ಪ್ರತಿಯೊಂದನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಬಟ್ ನಿಮ್ಮ ಕೆಲಸ ಏನಂದರೆ ಟಂಗ್ ನೋಡೋದು ಜಾಸ್ತಿ ಒತ್ತು ಕೊಡಬೇಕು. ಅದ್ರ ಜೊತೆಗೆ ನಾವು ಪಲ್ಸ್ ನೋಡೋದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೇಳ್ತೀವಿ. ಯಾವ್ಯಾವ ಥರ ಎಲ್ಲೆಲ್ಲಿ ಹೇಗೆಲ್ಲ ಬರ್ತಾವಂತ ನೀವು ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ಇಲ್ಲ ಸರ್ ನಮಗೆ ಒಂದು ದಿವಸ ಪ್ರಾಕ್ಟಿಕಲ್ ಕ್ಲಾಸ್ ಬೇಕೇ ಬೇಕು ಅಂದಾಗ ನಾವು ಪ್ರಾಕ್ಟಿಕಲ್ ಕ್ಲಾಸ್ ಬಗ್ಗೆ ಅದನ್ನು ಒತ್ತು ಕೊಡೋಣಂತ್ರಿ. ಹಾಗಾಗಿ ಇಲ್ಲಿ ಪ್ರತಿಯೊಂದನ್ನು ಯಾವುದೇ ಒಂದು ರೋಗಿ ನಿಮ್ಮ ಹತ್ರ ಬಂದಿದ್ದಾರಂದರೆ ನೀವು ಅವರಿಗೆ ಇಷ್ಟೇ ದಿವಸಕ್ಕೆ ಆರಾಮ್ ಮಾಡ್ತೀನಿ, ಇಷ್ಟೇ ದಿನದಲ್ಲಿ ನಾವು ಕ್ಯೂರ್ ಮಾಡ್ತೀವಿ ಅಂತ ಯಾರಿಗೂ ಪ್ರಾಮಿಸ್ ಮಾಡಬಾರ್ದು. ಯಾಕಂದರೆ ನಾವು ಕಾಯಿಲೆ ಹೆಸರಿಗೆ ಟ್ರೀಟ್ ಮಾಡಲ್ಲ. ಯಾರಾದರೂ ಕಾಯಿಲೆ ಹೆಸರು ಅಂತ ಕೇಳಿದರೆ ನೀವು ಇಲ್ಲ ನಾವು ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡಲ್ಲ, ಓನ್ಲಿ ಎನರ್ಜಿ ಬ್ಯಾಲೆನ್ಸನ್ನು ಸರಿ ಮಾಡ್ತೀವಿ. ನಿಮ್ಮಲ್ಲಿ ವಿಂಡ್ ಜಾಸ್ತಿ ಇದ್ದರೆ ನಾನು ಅಲ್ಲಿ ಹ್ಯೂಮಿಡಿಟಿಯನ್ನು ಜಾಸ್ತಿ ಮಾಡ್ತೀನಿ, ಕೋಲ್ಡ್ ಇದ್ದರೆ ನಿಮಗೆ ಹೀಟನ್ನು ಮಾಡ್ತೀವಿ, ಅಂದರೆ ಹಾಟ್ನೆಸ್ಸನ್ನು ಮಾಡ್ತೀವಿ. ಇಲ್ಲಿ ತತ್ವಗಳನ್ನು ಹೇಳಬೇಕು ನೀವು, ಪಂಚಭೂತದಲ್ಲಿ ಜೊತೆಗೆ ಆಟ ಆಡಬೇಕು ನೀವು. ಅದನ್ನು ಬಿಟ್ಟು ಇಲ್ಲ ನಾನು ಜ್ವರಕ್ಕೂ ಟ್ರೀಟ್ಮೆಂಟ್ ಮಾಡ್ತೀನಿ, ಕ್ಯಾನ್ಸರಿಗೂ ಮಾಡ್ತೀನಿ, ಮತ್ತೊಂದಕ್ಕೆ ಮಾಡ್ತೀನಿ ಅಂದರೂ ತಪ್ಪಾಗುತ್ತೆ. ಯಾರಿಗೂ ಟ್ಯಾಬ್ಲೆಟ್ ಬಗ್ಗೆ ಯಾವುದೇ ಕಾರಣಕ್ಕೂ ಹೇಳಬೇಡಿ. ಈ ಕೆಲವೊಂದು ಪೇಷೆಂಟ್ಗಳು ನಮಗೆ ಹೋದ ತಕ್ಷಣ ಟ್ಯಾಬ್ಲೆಟ್ ಕೊಡ್ತಾರೆ, ಸರ್ ಇದನ್ನು ನುಂಗ್ತಾ ಇದ್ದೀನಿ, ಇದನ್ನು ನುಂಗ್ತೀವಿ. ಬಟ್ ಅವರಿಗೆ ತೊಗೊಂಡು ನೋಡಲಿಲ್ಲ ಅಂದರೆ ಇವನೇನಪ್ಪ ಅಂತಾರೆ. ಅವರು ನೋಡ್ತೀವಿ, ನೋಡಿಬಿಟ್ಟು ಓಕೆ ತೊಗೊತಾ ಇದ್ದೀರಾ ಸರಿ ತೊಗೊಳ್ಳಿ, ನೆಕ್ಸ್ಟು ಇದನ್ನು ಬಿಡಬೇಡಿ, ಕಂಟಿನ್ಯೂ ಮಾಡಿ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ಕೆಲವು ಸಮಯ ಆಗುತ್ತಂತ ಹೇಳ್ತೀವಿ. ಹಾಗಾಗಿ ನೀವು ಯಾವುದೇ ಒಂದು ಪೇಷೆಂಟ್ ಜೊತೆಗೆ ಮಾತಾಡಬೇಕಾದ್ರೆ ಭಾಳ ಹುಷಾರಿಂದ ಮಾತಾಡಬೇಕು. ನಾನು ಗ್ರೂಪ್ನಲ್ಲಿ ಈಗಾಗಲೇ ನನ್ನೊಂದು ಕ್ಲಿನಿಕಲ್ ಒಂದು ಫಾರ್ಮೇಟನ್ನು ಕಳಿಸಿದ್ದೀನಿ ನಿಮಗೆ, ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ. ಹಾಗಾಗಿ ಅದನ್ನು ಒಂದು ಇಂಪಾರ್ಟೆಂಟಾಗಿ ನೀವು ರೆಡಿ ಮಾಡ್ಕೊತಿರೋ, ಅಥವಾ ಇಲ್ಲ ಸರ್ ನೀವೇ ನಮ್ಮದೊಂದು ಕ್ಲಿನಿಕ್ ಹೆಸರು ಕೊಡ್ತೀವಿ, ಇಲ್ಲ ಹೀಲಿಂಗ್ ಸೆಂಟರ್ ನೇಮ್ ಕೊಡ್ತೀವಿ, ನೀವು ರೆಡಿ ಕೊಡ್ರಿ ಅಂತಿರೋ ಅದನ್ನು ಮಾಡಿಕೊಡ್ತೀವಿ. ಆದರೆ ಎಲ್ಲದಕ್ಕೂ ಒಂದು ಡಾಕ್ಯುಮೆಂಟ್ರಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಲಕ್ಷ್ಮಿ ಅಮ್ಮ ಹೇಳಿ ಸರ್. ಅದು ನೋಡಿದೆ, ಬಟ್ ಕೆಳಗಡೆ ಇದರ ಬಗ್ಗೆ ನನಗೆ ಎಲ್ಲ ವಿವರಿಸಿದ್ದಾರೆ. ಇದಕ್ಕೆ ನಾನು ಒಪ್ಪಿ ಟ್ರೀಟ್ಮೆಂಟ್ ಅನ್ನು ಪಡೆಯಲು ಒಪ್ಪಿದ್ದೇನೆ ಅಂತ ಹೇಳಿ ಸೈನ್ ಮಾಡಿಸ್ಕೊಂಡ್ರೆ ಒಳ್ಳೇದು ಸರ್. ಒಳ್ಳೇದು. ನಾ ಫಸ್ಟಿಗೆಲ್ಲ ಸೈನ್ ಜೊತೆಗೆ ಅಂದ್ರೆ ಮುಗಿತಾವ, ಬಿಡಂಗಿಲ್ಲ. ಹಾಗಾಗಿ ನಿಮ್ಮ ಸಲಹೆ ಬಹಳ ಇಂಪಾರ್ಟೆಂಟು. ನಮ್ದು ಇಲ್ಲಿ ಯಾರು ಒಂದು ಇದಾಗುತ್ತೆ, ಏನಾಗ್ತಾ ಇದೆ ಯಾವಾಗ್ಲೂ ಕನ್ನಡದಲ್ಲಿ ಮಾಡುವಾಗ ಫಾರ್ಮೆಟ್ ಸ್ವಲ್ಪ ಅಕ್ಷರಗಳು ಇದು ಪ್ರಾಬ್ಲಮ್ ಇದೆ. ಅದನ್ನ ಹೇಳಿದ್ನಲ್ಲ ಕಾಲ್ ಆಗ್ತಾರೆ, ನಾಗರಾಜ್ ಸರ್ಗೂ ಗೊತ್ತಿದೆ. ಸೊ ಹೋದ್ ಸಾರಿ ಇಲ್ಲ, ಆದ್ರೂ ಹೋದ್ ಸಾರಿ ಬಸವರಾಜು ಅವ್ರ ಟೀಮು ಬಂದಿತ್ತಲ್ಲಿ, ಅದ್ರ ಪಕ್ಕದಲ್ಲಿ ಬುದ್ಧ ಪೂರ್ಣಿಮೆ ಬುದ್ಧ ಪೌರ್ಣಮಿ ಅವಾಗ ನಾನು ಬಂದಿದ್ದೆ, ಬಂದಿದ್ದೆ. ಸೊ ಅಲ್ಲಿ ಇದೇ ತರ ಬಸವರಾಜು ಸರ್ ಅವ್ರ ಟೀಮು ಬಂದು ಆರಿಕಿಲಾರು ಬಣ್ಣ ಎಲ್ಲ ಹಾಕ್ತಾ ಇದ್ರು. ಅದ್ರ ಪಕ್ಕದಲ್ಲೇ ಮಾತಾರ್ ಫೌಂಡೇಶನ್ ಮಾಡಿದ್ರು. ಅದ್ರ ಜೊತೆಗೆ ಅಲ್ಲಿ ಕ್ರಿಸ್ಟಲ್ಸ್ ಇರೋರು ಜೊತೆಗೆ ಸೇರಿದ್ರು. ಅದಾದ್ಮೇಲೆ ಮೊನ್ನೆ ಅಲ್ಲ ಇನ್ನೊಂದು ಏನೋ ಇದ್ರವಾಗ್ಲೂ ಹಾಕಿದ್ವು. ಸೊ ಅಂತ ಸಮಯದಲ್ಲಿ ಯಾರಾದ್ರೂ ಇವಾಗ ಈ ತರ ಸೋಮಪ್ಪ ಸರ್ ಅವ್ರ ಒಂದು ಪರ್ಮಿಷನ್ ತಗೊಂಡು ಯಾರು ಚೆನ್ನಾಗಿ ಕಲ್ತಿದಾರೋ ಅಲ್ಲೆಲ್ಲ ನಾವು ಅಲ್ಲಿ ಕೂತು ಬೇಕಾದ್ರೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಬಿಟ್ಟು ಬೇಕಾದ್ರೆ ಜಾಗ ಕೊಡಿಸುವಂತ ವ್ಯವಸ್ಥೆನೂ ನಾವು ಮಾಡ್ತೀವಿ. ಮಾತಾರ್ ಫೌಂಡೇಶನ್ ಇಂದ ಸೋಮು ಸರ್ ಇಂದ ಒಂದು ಕ್ಲಾಸು ಕೊಡಿಸಿದ್ದೆ 3 to 4:30 ಅಲ್ಲಿ ಸೀಡ್ ಥೆರಪಿ ಅಂಡ್ ಅಕ್ಯುಪ್ರೆಷರ್ದು ಮಾಡಿದ್ರು. ಈಗ ನೈಟ್ದು ಇನ್ನೊಂದು ಕ್ಲಾಸು ಹೇಳಿದ್ದಾರೆ, ಅದನ್ನು ಒಂದು ಕೊಡಿಸಿದ್ರೆ ಸ್ವಲ್ಪ ಜನಕ್ಕೆ ಇದಾಗುತ್ತೆ. ಮತ್ತೆ ಅಲ್ಲಿ ಬಂದಾಗ ಟೀಮೇ ಹೋಗಿ ಬೀರ ಸರ್ ಹೇಳಿದಂಗೆ ಅಲ್ಲಿ ಟೀಮ್ ಹೋಗಿ ಸ್ವಲ್ಪ ಮಾಡಿದಾಗ ಬೇರೆಯವರು ನಮ್ ಗ್ರೂಪ್ ಅಲ್ಲಿ ಈಗ ನಾವು ಮೊನ್ನೆ ನಿಮಗೆ ಕ್ಲಾಸ್ ನಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ. ಒಂದು 250 ವ್ಯಾಟ್ದು ನಮ್ಮ ಮನೆಗೆ ಕರೆಂಟ್ ಪವರ್ ಸಪ್ಲೈ ಆಗ್ತಾ ಇದೆ. ಆ 250 ವ್ಯಾಟ್ ಕರೆಂಟ್ ಸಪ್ಲೈ ಆಗ್ತಾ ಇದೆ ಅಂದ್ರೆ ನೀವು ಒಂದು ಬಲ್ಪಿನ ವ್ಯಾಟ್ ಎಷ್ಟಿರುತ್ತೆ ಅಂದ್ರೆ 10 ವೋಲ್ಟ್ಸ್ ಇರುತ್ತೆ. 10 ವ್ಯಾಟ್ ಅನ್ನ ನೀವು 25 ಬಲ್ಪ್ ಹಚ್ಚಿದ್ರೆ ಎಷ್ಟಾಯ್ತಲ್ಲಿ? 10 ವ್ಯಾಟ್ ಬಲ್ಪ್ 25 ಹಚ್ಚಿದ್ರೆ ಎಷ್ಟಾಯ್ತು? 10 into 25 ಎಷ್ಟಾಯ್ತು? 10 ಬಲ್ಪ್ ಸರ್, 250 ವ್ಯಾಟ್ ಹಾಕಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಫೋಕಸ್ ಕಡಿಮೆ ಆಗುತ್ತೆ. ನಿಮ್ಮ ಕ್ವಶನ್ಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬಿಡ್ತೀವಿ. ಅಂದ್ರೆ ನಾವು 12 ಆರ್ಗನ್ ಇದಾವ ಅಂತ ಇಟ್ಕೊಳ್ಳಿ. 12 ಆರ್ಗನ್ ನಲ್ಲಿ 12 ಆರ್ಗನ್ಗೂ ಕಲರ್ ಹಾಕಿದಾಗ ಎನರ್ಜಿ ಏನಾಗುತ್ತೆ?
ಡಿಸ್ಟರ್ಬ್ ಆಗುತ್ತೆ, ಅಲ್ಲಿ ಹುಷಾರಾಗೋ ದಿನಗಳು ಜಾಸ್ತಿ ಮುಂದಕ್ಕೆ ಹೋಗುತ್ತೆ. ಹೌದು ಸರ್. ಅದೇ 12 ಆರ್ಗನ್ನಲ್ಲಿ 2 ಆರ್ಗನಿಗೆ ನಾವು ಟ್ರೀಟ್ ಮಾಡಿದಾಗ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ, ಸ್ಪೀಡ್ ಇರುತ್ತೆ. 3 ಆರ್ಗನ್, 2 ಆರ್ಗನ್ನು, 4 ಆರ್ಗನ್ನು, 6 ಆರ್ಗನ್ನು, 10 ಆರ್ಗನ್ನು ಎಷ್ಟು ಹಾಕ್ತೀರಿ ನೀವು ಇದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಹಾಕ್ಬಿಡಿ. ಅಂದ್ರೆ ಸರ್ ಯಾವ್ದೇ ಒಂದು ಕಾಯಿಲೆ ಅಂತ ಬಂದಾಗ ಎಷ್ಟಾದ್ರೂ ಆರ್ಗನ್ಸ್ ಇಂಬ್ಯಾಲೆನ್ಸ್ ಆಗಿರ್ಲಿ ಅದರಲ್ಲಿ ಎರಡೆರಡು ಒಂದೊಂದನ್ನ ಮಾತ್ರ ಸುಧಾರಿಸ್ಕೊಂತ ಹೋಗ್ಬೇಕಂತ ಹೇಳ್ತೀವಿ. ಎಸ್, ಇದು ಎಕ್ಸಲೆಂಟ್ ಆಗಿರ್ತಕ್ಕಂಥ ಆನ್ಸರ್. ನಾನು ನಿಮಗೆ ಯಾಕೆ ಉದಾಹರಣೆ ಕೊಟ್ಟು ಹೇಳಿದೆ, ಹಾಕ್ಬಿ ಮೇಡಮ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ನೀವು 4 ಆರ್ಗನಿಗೆ ಹಾಕ್ತೀರಿ, ಅಲ್ಲಿ ರಿಸಲ್ಟ್ ಬರಲ್ಲ, ನಿಧಾನಕ್ಕಾಗುತ್ತೆ. ರಿಸಲ್ಟ್ ಬರಲ್ಲ ಅನ್ನೋದಕ್ಕಿಂತ ನಿಧಾನ ಆಗುತ್ತೆ. ಅದೇ ನೀವು 2 ಆರ್ಗನ್ನ 1 ಆರ್ಗನ್ ತಗೊಂಡಾಗ ಒಂದ್ ದಿವಸ ನಾನು ಏನೇ ಅನಾಲಿಸಿಸ್ ಮಾಡಿದ್ರು ಡೇ 1, ಡೇ 2, ಡೇ 3, ಡೇ 4, ಡೇ 5 ಅಂತ ಕೊಡ್ತೀನಿ. ಅಂದ್ರೆ ಆ ಎನರ್ಜಿ ಅಲ್ಲಿ ಸಫಿಸಿಯೆಂಟ್ ಆಗಿ ಹೋಗ್ಲಿ ಅಂತ. ಈಗ ಇಲ್ಲಿ ನಮ್ಮ ಅಕ್ಯುಪ್ರೆಷರ್ ಪಾಯಿಂಟ್ಗಳು ಇದಾವೆ. ಇಲ್ಲಿ ಬ್ರೇನ್ ಇದೆ, ಇಲ್ಲಿ ಗಂಟ್ಲು ಇದೆ, ಇಲ್ಲಿ ಲಂಗ್ಸ್ ಇದೆ. ಇಲ್ಲಿ ಲಂಗ್ಸ್ಗೆ ನೀವು ಇವತ್ತು ಪ್ರೆಸ್ ಮಾಡಿದ್ರೆ ಇಲ್ಲಿ ಪೂರ್ತಿ ಎನರ್ಜಿ ಇದಕ್ಕೆ ಲಂಗ್ಸ್ಗೆ ಬರುತ್ತೆ. ಅದೇ ನಾನು ಇವತ್ತು ಇದನ್ನು ಒತ್ತಿ, ಸ್ಟಮಕ್ ಒತ್ತಿ, ಲಿವರು ಒತ್ತಿ, ದೊಡ್ಡ ಕರಳು ಒತ್ತಿ, ಮತ್ತೆ ಕೈ ಕಾಲು ಒತ್ತಿದಾಗ ಅದು ಎಲ್ಲ ಇವನು ಹುಚ್ಚ ಆಗೋದಲ್ದ ನನ್ನ ಹುಚ್ಚ ಮಾಡ್ಬಿಟ್ಟಿದಾನಂತ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಂತದ, ಯಾವ ಆರ್ಗನ್ಗೂ ಎನರ್ಜಿ ಸಿಗಲ್ಲ ಸರ್ ಅವಾಗ. ಸಿಗಲ್ಲ ಅವಾಗ. ಹಾಗಾಗಿ ಒಂದೊಂದೇ ಮಾಡ್ಕೊಂತ ಹೋಗಿ ಎಷ್ಟು ದಿವಸನೇ ವೇಟ್ ಮಾಡ್ತೀವಂತೆ, ಇಷ್ಟು ದಿವಸನೇ ತಡ್ಕೊಂತೀವಂತೆ, 1 ವಾರ ತಡ್ಕೊಂಡು ನಿಧಾನಕ್ಕೆ ಮಾಡಿದಾಗ ಅವಾಗ ನಿಮಗೆ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಒಂದು ಹಾಕಿದೆ ಇವತ್ತು 1-2 ದಿವಸದಲ್ಲಿ ರಿಸಲ್ಟ್ ಬಂತು, ಮತ್ತೆ 4 ಆರ್ಗನ್ ಹಾಕಿ ನೋಡಿ, ಅವಾಗ ಲೇಟ್ ಆಯ್ತು. ಹೌದಲ್ಲ, ಈಗ ಹೇಳಿದ್ದೆಲ್ಲ ನಿಜನ ಇಲ್ಲ, ಚೆನ್ನಾಗಿ ಬಂತಂದ್ರೆ ಮುಗಿದೋಯ್ತು, ಅವ್ನ ಬಾಡಿ ಎನರ್ಜಿ ಚೆನ್ನಾಗಿದೆ ಅಂತ. ಯಾರ್ದೋ ಒಬ್ರದ್ದು 30 ವರ್ಷದವ್ರಿಗೂ 60 ವರ್ಷದವ್ರಿಗೆ ಯಾಕೆ ಕಂಪೇರ್ ಮಾಡ್ತೀವಿ ಅಂದ್ರೆ 60 ವರ್ಷದವ್ರಿಗೆ ಎನರ್ಜಿ ಭಾಳ ಬೇಕಾಗುತ್ತೆ. ಅದೇ 30 ವರ್ಷದವನಿಗೆ 20 ವರ್ಷದವರಿಗೆ ಕಡಿಮೆ ಬೇಕಾಗುತ್ತೆ. ಅದೇ 12 ವರ್ಷದವನಿಗಂತೂ ಫುಲ್ ಎನರ್ಜಿ ಇರುತ್ತೆ. ಹಂಗೆ ಒಂಥರ ಕುಣಿತಿರ್ತಾನ ಅವ್ನು, ಹಂಗೆ ಬೇಗ ಎಷ್ಟಿದೆ ಕೆಲಸ ಕೊಡ್ರಿ, ಬೇಗ ಬೇಗ ಮಾಡ್ತೀನಿ ಅಂತ. ಹಾಗೆ ನಿಮ್ಮ ಎನರ್ಜಿ ಮೇಲೆ ನೀವು ಟ್ರೀಟ್ಮೆಂಟ್ ಮಾಡಿ. ಪೇಷಂಟ್ ಒಂದ್ ನಿಮಿಷ ಒಬ್ರದ್ದು ಕಂಪ್ಲೀಟ್ ಆಗ್ಲಿ. ಒಬ್ರದ್ದು ಗೀತಾ ಎಳ್ಳೂರು ಮೇಡಮ್ ಅವ್ರದ್ದು ಕಂಪ್ಲೀಟ್ ಆಗೋ ತನಕ ಯಾರು ಮಾತಾಡಂಗಿಲ್ಲ. ಹ್ಯಾಂಡ್ ರೇಸ್ ಮಾಡಿ ಅವ್ರಿಗೆ ನಾನು ಮತ್ತೆ ಮಾತಾಡ್ಸ್ತೀನಿ. 8 ಗಂಟೆ 8 ನಿಮಿಷ ಆಯ್ತು, ನೆನ್ಪಿಟ್ಟಿರಿ. ಮತ್ತೆ 8 ಗಂಟೆ 8 ನಿಮಿಷ ಆಯ್ತು, ಅದು ಒಂದು ನೆನಪಿರ್ಲಿ. ಹೇಳಿ ಮೇಡಮ್. ನೋಡಿ ಸರ್, ಜಸ್ಟ್ 2 minutes. ಸರ್ ವಾರಕ್ಕೆ ಒಂದು ಸಿಟ್ಟಿಂಗ್ ಕೊಡ್ತಿರ್ತೀವಲ್ಲ, ಅವಾಗ ಎರಡೆರಡು ಆರ್ಗನ್ ರಿಕವರ್ ಮಾಡ್ಕೊಂತ ಹೋಗ್ಬೋದಲ್ಲ ಸರ್? ಕರೆಕ್ಟ್ ಆಗುತ್ತೆ ಮಾಡಿ, ತೊಂದ್ರೆ ಇಲ್ಲ. ಗೀತಾ ಮೇಡಮ್ ನಾನು ಮತ್ತೆ ಮಾತಾಡ್ತೀನಿ. ನಾಳೆ ನಮ್ದು ಇವತ್ತಿಗೆ ಇಲ್ಲಾಂದ್ರೆ ನಾಳೆಗೆ ನಿಮ್ದು 6 ಎಲ್ಲ ಕಂಪ್ಲೀಟ್ ಆಗುತ್ತೆ. 6 ಕಂಪ್ಲೀಟ್ ಆದ್ಮೇಲೆ ನಾಳೆ ಇನ್ನೂ ಎಷ್ಟಂದ್ರೆ 192 ಪೇಜ್ ಏನೋ ಬಂದಿದೀವಿ, ಇನ್ನು ಹತ್ರದಲ್ಲೇ ಇದೀವಿ. ಅದನ್ನು ನಾಳೆ ಇಲ್ಲ ಸರ್, ನಾನು ಮಧ್ಯಾಹ್ನ ಇವತ್ತು ನಿಮಗೆ ಕಾಲ್ ಮಾಡಿದ್ದೆ ಸರ್, ಮಧ್ಯಾಹ್ನ ಕೂಡ ನಾನು. ಹೌದಾ? ಹಾ ಸರ್, ಅದೇ ಜಿಂಕ್ ಎನರ್ಜಿ ಬಗ್ಗೆ ವೇರಿಯೇಷನ್